ರಾಜ್ಯ ರಾಜಕಾರಣದ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಶುರು ಮಾಡ್ತಾ ಇದ್ದೀವಿ. ನವೆಂಬರ್ ತಿಂಗಳಲ್ಲಿ ಇದೀವಿ ನಾವು. ಕ್ರಾಂತಿ ಅಂತ ಯಾರ್ಯಾರೋ ಮಾತಾಡಿದ್ರು. ಏನಾಗ್ತಾ ಇದೆ ಸದ್ಯಕ್ಕೆ? ನಮ್ಮ ಪ್ರೈಮರಿ ಸೋರ್ಸು ದಿಲ್ಲಿಯಿಂದ ಬರುವ ಮಾಹಿತಿಗಳೇ. ದಿಲ್ಲಿಯಲ್ಲಿ ಏನೋ ಆಗ್ಬೇಕೀಗ, ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಾಗುವಂಥದ್ದು ಏನೂ ಇಲ್ಲ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಇಬ್ಬರು ದಿಲ್ಲಿಗೆ ಹೋದರು. ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರನ್ನ, ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾದರು, ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾದರು. ಉಪಮುಖ್ಯಮಂತ್ರಿಗಳಿಗೆ ಆ ಭೇಟಿ ಸಾಧ್ಯ ಆಗಲಿಲ್ಲ. ನೋಡಿ, ಇದೊಂಥರ ಹೆಂಗೆ ನಡೀತಾ ಇದೆ ಅಂದರೆ, ಈ F1 ರೇಸ್ ನೋಡ್ತೀವಲ್ಲ, ಒಂದು ಸಲ ಈ ಗಾಡಿ ಮುಂದೆ ಬಂತು, ಒಂದು ಸಲ ಆ ಗಾಡಿ ಮುಂದೆ ಬಂತು. ಹಾಗೆ ಇಸ್ಪೀಟ್ ಆಟದಲ್ಲಿ ರೌಂಡ್ ಹಾಕುವಾಗ ಒಂದು ಬೆಸ್ಟ್ ಕಾರ್ಡ್ ಒಬ್ಬನಿಂದ ಬರುತ್ತೆ, ಇನ್ನೊಬ್ಬಂಗೆ ಓ ಈ ಕಾರ್ಡ್ ಬಿದ್ದು ಬಿಡುತ್ತಾ ಅನ್ನೋ ಹಂಗಾಗತ್ತಲ್ಲ, ಹಂಗೆ ನಡೀತಾ ಇದೆ ಈ ಆಟ. ಹೂ ಬ್ಲಿಂಕ್ಸ್ ದ ಫಸ್ಟ್ ಅಂತಾರೆ ಇಂಗ್ಲೀಷಲ್ಲಿ. ಅದೇ ರೀತಿ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಬೇಡಿಕೆಗೆ, ಡಿ ಕೆ ಶಿವಕುಮಾರ್ ಅವರ ಬೇಡಿಕೆಗೆ ಸಿದ್ದರಾಮಯ್ಯನವರು ಒಂದು ದಾಳ ಉದುರಿಸಿದ್ರು, ಕ್ಯಾಬಿನೆಟ್ ರೀಶಫಲ್ ಮಾಡಿ ಅಂತ. ಡಿ ಕೆ ಶಿವಕುಮಾರ್ ಅವರ ಪ್ರಯಾರಿಟಿ ಇಮಿಡಿಯೇಟ್ ಚೇಂಜ್ ಆಗಿಬಿಡ್ತು. ಮುಖ್ಯಮಂತ್ರಿ ಮಾಡಿ ಅನ್ನುವ ಬೇಡಿಕೆಯನ್ನು ಮುಂದಿಟ್ಟು ಈಡೇರಿಸಿಕೊಳ್ಳುವುದಕ್ಕಿಂತಲೂ ಪ್ರಮುಖ ಪ್ರಯಾರಿಟಿ ಅದಕ್ಕಿಂತ ಮುಂಚೆ ಕ್ಯಾಬಿನೆಟ್ ರೀಶಫಲ್ ಆಗದಂತೆ ನೋಡಿಕೊಳ್ಳುವುದು. ಹೀಗೆ ಗೇಮ್ ಚೇಂಜ್ಗಳಾಗೋದು. ಆ ಪ್ರಯತ್ನದಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಸದ್ಯಕ್ಕೆ ಕ್ಯಾಬಿನೆಟ್ ರೀಶಫಲ್ ಆಗೋದು ಡೌಟು. ಇವತ್ತು ಸಂಜೆ ಬಂದ ಮಾಹಿತಿಯ ಪ್ರಕಾರ ಮಲ್ಲಿಕಾರ್ಜುನ ಖರ್ಗೆ ಅವರು ನೀವಿಬ್ಬರೂ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಂಡು ಒಂದು ಒಮ್ಮತಕ್ಕೆ ಬಂದ ಮೇಲೆ ನಮ್ಮ ಹತ್ರ ಬನ್ನಿ ಅಂತ ಹೇಳಿದ್ದಾರೆ. ಇದು ಯಾವತ್ತಾರೂ ಆಗದ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಒಟ್ಟೊಟ್ಟಿಗೆ ಕೂತ್ಕೊಂಡು ಆಯಿತು ಹಂಗಿದ್ರೆ ಕ್ಯಾಬಿನೆಟ್ ರೀಶಫಲ್ ಮಾಡೋಣ, ಇಂಥವ್ರನ್ನ ತಗೊಳ್ಳೋಣ, ಇಂಥವ್ರನ್ನ ಕೈ ಬಿಡೋಣ ಅಂತ ಮಾತಾಡಿ ಯಾವಾಗ ಆಗ್ಬೇಕದು? ಅಲ್ಲಿಗೆ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ಇದು ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ಆಬ್ವಿಯಸ್ಲಿ ಕಾಂಗ್ರೆಸ್ ಹೈಕಮಾಂಡ್ ಈ ಇಶ್ಯೂನ ಅಡ್ರೆಸ್ ಮಾಡುವ ಮನಸ್ಥಿತಿಯಲ್ಲಿ ಸದ್ಯಕ್ಕಿಲ್ಲ, ಮಾಡೋದಕ್ಕೂ ಆಗೋದಿಲ್ಲರಿ. ಬಿಹಾರ ಎಲೆಕ್ಷನ್ ರಿಸಲ್ಟ್ ಅನ್ನುವ ಏಟ್ ಇದೆಯಲ್ಲ, ಆ ಏಟ್ನಿಂದ ಮೊದಲು ಸಾವರಿಸಿಕೊಳ್ಳಬೇಕು. ಆ ನಂತರ ಕರ್ನಾಟಕದಲ್ಲಿ ಏನಾಗಿದೆ ಅಂತ ಗಮನ ಹರಿಸುವುದಕ್ಕೆ ಅವಕಾಶ ಸಿಗುವುದು. ದೆಹಲಿಯಿಂದ ಬಂದ ನಂತರ ಡಿ ಕೆ ಶಿವಕುಮಾರ್ ಅವರೇನಂದ್ರು, ಡಿ ಕೆ ಸುರೇಶ್ ಅವರೇನಂದ್ರು ಕೇಳಿಸ್ಕೊಳ್ಳಿ. ಒಂದ್ ಕಡೆ ಬಿಜೆಪಿಯವರು ನಿಮ್ಮ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವ್ಯಂಗ್ಯವನ್ನು ಮಾಡ್ತಿದ್ದಾರೆ. ಆಯಿತು, ಪಾಪ ಖುಷಿ ಪಡೋರು, ಹಡೋರು, ದುಃಖ ಪಡೋರು ಅವರು ಇಚ್ಛೆಗಿಂತ ಮಾಡಲಿ. ನಿಮಗೂ ಒಳ್ಳೆ ಆಹಾರ ಸಿಗ್ತಾ ಇದೆಯಲ್ಲ, ನೀವೆಲ್ಲ ಚೆನ್ನಾಗಿ ಖುಷಿ ಪಡ್ತಾ ಇದ್ದೀರಲ್ಲ, ಖುಷಿ ಪಡಿ. ಜನ ಎಲ್ಲ ನೀವೆಲ್ಲ ಸಂತೋಷವಾಗಿದ್ದರೆ ನಾವು ಸಂತೋಷವಾಗಿದ್ದಂಗೆ. ಆಯಿತು, ಪಾಪ ಖುಷಿ ಪಡೋರು, ಹಡೋರು, ದುಃಖ ಪಡೋರು ಅವರು ಇಚ್ಛೆಗಿಂತ ಮಾಡಲಿ. ನಿಮಗೂ ಒಳ್ಳೆ ಆಹಾರ ಸಿಗ್ತಾ ಇದೆಯಲ್ಲ, ನೀವೆಲ್ಲ ಚೆನ್ನಾಗಿ ಖುಷಿ ಪಡ್ತಾ ಇದ್ದೀರಲ್ಲ, ಖುಷಿ ಪಡಿ. ಜನ ಎಲ್ಲ ನೀವೆಲ್ಲ ಸಂತೋಷವಾಗಿದ್ದರೆ ನಾವು ಸಂತೋಷವಾಗಿದ್ದಂಗೆ. ಅದೇ ಚರ್ಚೆ ನಡೀಇದೆ ಸರ್. ಡಿ ಕೆ ಶಿವಕುಮಾರ್ ಅವರು ನಾಳೆ ಮಾತಾಡೋಣ, ಸಿಗ್ತೀನಿ, ಮಾತಾಡೋಣ. ನಾನು ಎಲ್ಲೂ ಹೋಗಲ್ಲ, ಸಿಗ್ತೀನಿ. ನಾನು ಇಲ್ಲಿ ಬಿಟ್ಬಿಟ್ಟು ಎಲ್ಲೋ ಹೋಗ್ತೀನಿ, ನಿಮ್ಮನ್ನು ಬಿಟ್ಟು. ಮನೆ ಹತ್ರ ಮಾತಾಡಿದ್ದು. ಇದಾದ ನಂತರ KPCC ಕಚೇರಿಗೆ ಬಂದರು. ಇಂದಿರಾ ಗಾಂಧಿ ಅವರ ಜನ್ಮದಿನಾಚರಣೆ ಇವತ್ತು. ಅದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಡಿ ಕೆ ಶಿವಕುಮಾರ್ ಅವರು ಆಡಿದ ಮಾತುಗಳ ಅರ್ಥ ಏನು ಅಂತ ಗೆಸ್ ಮಾಡೋದೇ ಕೆಲಸ ನಮಗೆ. ಹಂಗ್ಯಾಕಂದ್ರು, ಹಿಂಗ್ಯಾಕಂದ್ರು. ಬಿಹಾರ ಎಲೆಕ್ಷನ್ ಹೆಚ್ಚು ಕಡಿಮೆ ಆಗೋಗಿದೆ, ವಿಶ್ವಾಸ ಕಳ್ಕೋಬೇಡಿ ಅಂತ ಆ ಮಾತನ್ನು ಕಾರ್ಯಕರ್ತರಿಗೆ ಹೇಳಬೇಕಾಗಿತ್ತು. ಆತ್ಮವಿಶ್ವಾಸ ಕಳ್ಕೊಳ್ಳಬೇಡಿ, ಪವರ್ ಸಿಕ್ಕೇ ಸಿಗುತ್ತೆ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ ಅಂದರು. ಡಿ ಕೆ ಶಿವಕುಮಾರ್ ಅವರ ಈ ಮಾತುಗಳನ್ನು ನಾವು ಕೇಳಿಸ್ಕೊಂಡು ಇದು ಈ ಅರ್ಥದಲ್ಲಿ ಹೇಳಿದ್ದು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಇದು ಎಲ್ರಿ ಅರ್ಥ ಇತ್ತು? ನಾನು ಬಿಹಾರ ಎಲೆಕ್ಷನ್ ರಿಸಲ್ಟ್ನಿಂದ ಎದೆಗುಂದಬೇಡಿ ಅಂತ ಹೇಳಿಲ್ವಾ ಕಾರ್ಯಕರ್ತರಿಗೆ ಅಂತಾರವರು. ಪವರ್ ಸಿಕ್ಕೇ ಸಿಗುತ್ತೆ ಅಂದರು. ಇಂದಿರಾ ಗಾಂಧಿ ಇನ್ನೊಂದು ಮಾತು ಹೇಳಿದ್ದಾರೆ, ಜಗತ್ತಿನಲ್ಲಿ ಎರಡು ರೀತಿಯ ಜನ ಇರ್ತಾರೆ. ಒಬ್ಬ ಕೆಲಸ ಮಾಡೋನು, ಇನ್ನೊಬ್ಬ ಅದರ ಲಾಭ ಪಡೆಯೋನು. ನೀವು ಮೊದಲ ಗುಂಪಿಗೆ ಸೇರಿ ಅಂತ ಹೇಳಿದ್ದಾರೆ ಇಂದಿರಾ ಗಾಂಧಿ ಅವರು ಅಂತ. ಇದು ಕೆಲಸ ಮಾಡೋರು ಯಾರು ಅನ್ನೋದು, ಅಂದರೆ ಅವರ ದೃಷ್ಟಿಕೋನದಲ್ಲಿ, ಡಿ ಕೆ ಶಿವಕುಮಾರ್ ಅವರ ದೃಷ್ಟಿಯಲ್ಲಿ ಕೆಲಸ ಮಾಡೋರು ಯಾರು ಅನ್ನೋದು ನಮಗೆ ಅರ್ಥ ಆಯಿತು. ಲಾಭ ಪಡೆಯೋನು ಯಾರು ಅವರೇ ಹೇಳ್ಬೇಕದನ್ನು. KPCC ಅಧ್ಯಕ್ಷ ಸ್ಥಾನದ ವಿಷಯಕ್ಕೂ ಬಂತು. ಸ್ವಲ್ಪ ದಿನ ಕಳೆದ್ರೆ ನಾನು KPCC ಅಧ್ಯಕ್ಷ ಆಗಿ 6 ವರ್ಷ ಆಗುತ್ತೆ. ಖರ್ಗೆ ರಾಹುಲ್ ಅವರು ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯಿರಿ ಅಂದರು.
ನಾನು ಅಧಿಕಾರದಲ್ಲಿ ಇರ್ತೀನೋ ಇರಲ್ವೋ ಇಂಪಾರ್ಟೆಂಟ್ ಅಲ್ಲ, ಬೇರೆಯವರಿಗೆ ಅವಕಾಶ ಮಾಡಿಕೊಡಬೇಕು ಅಂದರು. ಸಿದ್ದರಾಮಯ್ಯನವರ ಪಾಳೆಯದ ಪ್ರಯಾರಿಟಿಗಳ ಪೈಕಿ ಎರಡನೇ ಪ್ರಯಾರಿಟಿ ಇದು. ಮೊದಲನೇದ್ದು ಕ್ಯಾಬಿನೆಟ್ ರೀಶಫಲ್ ಮಾಡಿ ಮತ್ತೆ ಯಥಾ ಪ್ರಕಾರ ನಡೀರಿಲ್ ಗಾಡಿ ಅಂತ ಹೊರಡೋದು. ಮುಂದಿನ 2.5 ವರ್ಷವು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅನ್ನುವ ಸಂದೇಶ ಸ್ಪಷ್ಟ ಆಗುತ್ತವಾಗ. ಇನ್ನೊಂದು ಪ್ರಯಾರಿಟಿ KPCC ಅಧ್ಯಕ್ಷ ಸ್ಥಾನಕ್ಕೆ ಸಿದ್ದರಾಮಯ್ಯನವರಿಗೆ ತಮಗೆ ನಿಷ್ಠನಾಗಿರುವ ಒಬ್ಬನನ್ನು ಕರ್ಕೊಂಬಂದು ಕೂಡಿಸ್ಬೇಕಾಗಿದೆ. DK ಶಿವಕುಮಾರ್ ಅವರು ಹೇಳಿದ್ರು, ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ, ಖರ್ಗೆ ಅವರು ಹೇಳ್ತಾ ಇದ್ದಾರೆ, ನೀವೇ ಮುಂದುವರೀರಿ ಅಂತ. ನಾನು ಅಧಿಕಾರದಲ್ಲಿ ಇರ್ತೀನೋ ಇರಲ್ವೋ ಇಂಪಾರ್ಟೆಂಟ್ ಅಲ್ಲ, ಬೇರೆಯವರಿಗೆ ಅವಕಾಶ ಮಾಡಿಕೊಡಬೇಕು ಅಂತ. ಅದರ ಜೊತೆಗೆ ಒಂದು ಸಂದೇಶವನ್ನು ಪಕ್ಷಕ್ಕೆ ಅಷ್ಟರ ಮಟ್ಟಿಗೆ ನಿಷ್ಠೆ ತೋರಿಸದವರಿಗೆ DK ಶಿವಕುಮಾರ್ ಅವರು ಕೊಡ್ತಾನೆ ಬಂದಿದ್ದಾರೆ. ಅವರಿಗೆ ಒಂದು ಏನು ಹೇಳ್ತೀವಿ ಮಾನದಂಡ ಏನಪ್ಪ ಅಂತಂದರೆ 100 ಕಾಂಗ್ರೆಸ್ ಕಚೇರಿಗಳನ್ನು ಕಟ್ಟಬೇಕು ಅಂತ ಹೊರಟಿದ್ದಾರೆ ಅವರು. ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳು, ತಾಲೂಕು ಕೇಂದ್ರಗಳಲ್ಲೆಲ್ಲ ಕಾಂಗ್ರೆಸ್ಸಿಗೊಂದು ಸ್ವಂತ ಕಚೇರಿ ಇರಬೇಕು ಅಂತಂದರೆ ಅದು DK ಶಿವಕುಮಾರ್ ಅವರ ಮನಸ್ಸಿನ ಅತಿ ದೊಡ್ಡ ಆಸೆ. ಅದು ಈಡೇರಿಬಿಟ್ರೆ DK ಶಿವಕುಮಾರ್ ಕಾಲದಲ್ಲಿ ಆಗಿತ್ತು ಅಂತ ಶಾಶ್ವತವಾಗಿ ಉಳ್ಕೊಂಡ್ಬಿಡುತ್ತೆ ಅಂತ. ಅದಕ್ಕೆ ಕೆಲವರು ಕೋಆಪ್ರೇಟ್ ಮಾಡ್ತಿದ್ದಾರೆ, ಕೆಲವರು ಕೋಆಪ್ರೇಟ್ ಮಾಡ್ತಿಲ್ಲ. ಕೋಆಪ್ರೇಟ್ ಮಾಡದೇ ಇರೋರನ್ನ ದಿಲ್ಲಿ ನೋಡ್ಕೊಳ್ಳುತ್ತೆ ಅಂತ ಹೇಳಿದ್ರು. ಕೇಳಿಸ್ಕೊಳ್ಳಿ. ನಾವು ಪರ್ಮನೆಂಟಾಗಿ ಇರೋಕ್ಕೆ ಆಗಲ್ಲ. ಐ ಆಮ್ ಟೆಲಿಂಗ್ ಯು, ಆಲ್ರೆಡಿ 5.5 ವರ್ಷ ಆಗಿದೆ. ಇನ್ನು ಮಾರ್ಚ್ ಬಂತು ಅಂದರೆ 6 ವರ್ಷ ಆಗ್ತದೆ. ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಉಪಮುಖ್ಯಮಂತ್ರಿ ಆದ ದಿನನೇ ಬಿಡಬೇಕು ಅಂತ ಹೇಳಿದೆ. ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ಇರು DK ಸ್ವಲ್ಪ ದಿನ ಇರು ಅಂತೇಳಿ ನನ್ನನ್ನು ಇರಿಸ್ಕೊಂಡ್ರು. ಈ ಸದ್ಯದಲ್ಲೇ ಕಾಂಗ್ರೆಸ್ ಕಚೇರಿಗಳನ್ನ ಕೂಡ 100 ಕಚೇರಿ ಮಾಡಬೇಕು ಅಂತೇಳಿ ಈಗ ಹೊರಟಿದ್ದೇನೆ. ಎಲ್ಲರೂ ಈಗ ಲಿಸ್ಟ್ ಕೇಳಿದ್ದಾರೆ. ಯಾರು MLA ಇಂಟ್ರೆಸ್ಟ್ ತಗೊಂಡಿಲ್ಲ, ಯಾರು ಮಂತ್ರಿ ತಗೊಂಡಿಲ್ಲ, ಅದೆಲ್ಲ ಲಿಸ್ಟ್ ಕೊಡಬೇಕು ಅಂತೇಳಿ ನನಗೆ ಡೆಲ್ಲಿಯಿಂದ ಕೇಳಿದ್ದಾರೆ. ಇವತ್ತು ನಾಳೆ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಕೆಲವರು ಇಂಟ್ರೆಸ್ಟ್ ತೋರಿಸಿದ್ದಾರೆ, ಕೆಲವ್ರಿಗೆ ಅಧಿಕಾರ ಮಾತ್ರ ಬೇಕು. ಈ ಕಾಂಗ್ರೆಸ್ ಕಚೇರಿ ದೇವಸ್ಥಾನ ಅನ್ನೋದು ಕೆಲವರು ಮರ್ತು ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗ್ತದೆ? ಅದಕ್ಕೆ ನಾನೆಲ್ಲ ಉತ್ತರ ಕೊಡೋದು. ಡೆಲ್ಲಿಯವರೇ ಟೈಮಲ್ಲಿ ಅಲ್ಲಿ ಯಾರು ಇದ್ರ ಬಗ್ಗೆ ಕಾಂಗ್ರೆಸ್ ಅವ್ರ ಕ್ಷೇತ್ರದಲ್ಲಿ ಕಚೇರಿನ ಕಟ್ಟಲಿಕ್ಕೆ ಆಸಕ್ತಿ ಇಲ್ಲ, ಅವ್ರಿಗೆ ಡೆಲ್ಲಿಯವರೇ ಟೈಮಲ್ಲಿ ಉತ್ತರ ಕೊಡ್ತಾರೆ. ನಾನು ಉತ್ತರ ಕೊಡೋದಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಇರ್ತೀನೋ ಇಲ್ಲೋ ಅದು ಬೇರೆ ವಿಚಾರ. ಬಟ್ 100 ಕಚೇರಿ ಯಾರು ನನ್ನ ಕಾಲದಲ್ಲಿ ಮಾಡಿ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಬಿಹಾರ್ ಎಲೆಕ್ಷನ್ ಏನೋ ಹೆಚ್ಚು ಕಮ್ಮಿ ಆಗೋಗಿದೆ. ಹೆಂಗಾಯ್ತು ಏನಾಯ್ತು ಅಂತ ಅಲ್ಲಿ ಮಹಾರಾಷ್ಟ್ರ ಇವೆಲ್ಲ ಏನೇನು ಮಿಸ್ಯೂಸ್ ಆಗಿದೆ ಅಂತೇಳಿ ಈಗಾಗಲೇ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಯಾವತ್ತೂ ಎಲ್ಲದಕ್ಕೂ ಒಂದಿನ ಕೊನೆ ಇದ್ದೇ ಇರ್ತದೆ. ನೀವು ಅದಕ್ಕೆ ತಲೆ ಕೆಡಿಸ್ಕೋಬೇಕು. ನನಗೆ ವಿಶ್ವಾಸ ಇದೆ, ನಾ ಎಲ್ಲಿರ್ತೀನೋ ಬಿಡ್ತೀನೋ ಅದು ಮುಖ್ಯ ಅಲ್ಲ. ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಖಂಡಿತ ಬಂದೇ ಬರ್ತದೆ. ನಿಮ್ಮ ಆತ್ಮವಿಶ್ವಾಸವನ್ನ ಕಳ್ಕೊಳಕ್ ಹೋಗ್ಬೇಡಿ. ವಿ ಶುಡ್ ಆಲ್ ಲೀವ್ ಆನ್ ಹೋಪ್, ವಿ ಶುಡ್ ಆಲ್ ವರ್ಕ್. ಸೊ ಪವರ್ ಸಿಗ್ತದೆ, ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಅಂದ್ರೆ ಪವರ್ ಸಿಗ್ಬೇಕಾದ್ರೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಇಂದಿರಾ ಗಾಂಧಿ ಅವರು ಇನ್ನೊಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಅಂದ್ರೆ, ಜಗತ್ತಿನಲ್ಲಿ 2 ಬಗೆಯ ಜನರಿರ್ತಾರೆ. ಒಬ್ಬ ಕೆಲಸ ಮಾಡುವನು, ಇನ್ನೊಬ್ಬರು ಅದರ ಲಾಭವನ್ನ ಪಡೆದುಕೊಳ್ಳು. ನೀವು ಮೊದಲನೇ ಗುಂಪಿಗೆ ಸೇರಿ ಅಂತ ಹೇಳಿ ಇಂದಿರಾ ಗಾಂಧಿ ಅವರು ಹೇಳಿದ ಒಂದು ಮಾತು ಕೂಡ ನಲ್ಲಿ ಇದೆ. KPCC ಅಧ್ಯಕ್ಷ ಸ್ಥಾನ ನಾನು ಇರ್ತೀನೋ ಬಿಡ್ತೀನೋ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರಲ್ಲ. ಕಾರ್ಯಕ್ರಮ ಇದು ವೇದಿಕೆಯ ಮೇಲೆ ಮಾತಾಡಿದ್ದು ಭಾಷಣ ಆಯಿತು. ಕೆಳಗಡೆ ಇಳಿದ ನಂತರ ಪತ್ರಕರ್ತರು ಅದರ ಬಗ್ಗೆನೇ ಪ್ರಶ್ನೆ ಕೇಳ್ತಾರೆ. ನಾವು ಇರೋದೇ ಅದಕ್ಕೆ, ಹಿಂಗೆ ಯಾಕಂದ್ರಿ ಅಂತ. ಅದಕ್ಕೊಂದು ಸ್ಪಷ್ಟನೆಯನ್ನು DK ಶಿವಕುಮಾರ್ ಅವರು ಕೊಟ್ಟರು. ಕೇಳಿಸ್ಕೊಳ್ಳಿ. ಎಲ್ಲಿವರೆಗೂ ಪಾರ್ಟಿ ಪ್ರೆಸಿಡೆಂಟ್ ಕಂಟಿನ್ಯೂ ಮಾಡು ಅಂತ ಹೇಳಿದ್ರೆ ಅಲ್ಲಿವರೆಗೂ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಸೊ ಐ ಆಮ್ ಟ್ರೈಂಗ್ ಟು ಸೆಟ್ ಇನ್ ಇದನ್ನ ಎಕ್ಸಾಂಪಲ್ ಪ್ರೆಸಿಡೆಂಟ್ ಯಾವ ರೀತಿ ಅಧ್ಯಕ್ಷ ಆದವ್ರು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಅವರು ಡಿಸಿಪ್ಲಿನ್ ನಾವು ಮೇಂಟೈನ್ ಮಾಡಬೇಕಾಗ್ತದೆ. ನಂಬರ್ 1, ಪಾರ್ಟಿಗೆ ಏನಾದ್ರು ಒಂದು ಗುರುತನ್ನು ಬಿಟ್ಟು ಹೋಗ್ಬೇಕಾಗ್ತದೆ, ಕಟ್ಟಡಗಳನ್ನ ಕಟ್ಟಬೇಕಾಗ್ತದೆ. ಸೊ ಹಂಗೆ ಮೆಂಬರ್ಶಿಪ್ನ ಜಾಸ್ತಿ ಮಾಡಬೇಕಾಗ್ತದೆ. ಇವೆಲ್ಲ ಪಕ್ಷಕ್ಕೆ ಏನೇನು ಬೇಕೋ ಅದನ್ನು ನಾನು ಹೇಳ್ತಾ ಇದ್ದೀನಿ ಹೊರತು ಬೇರೆ ಏನಿಲ್ಲ. ನಾನು ತ್ಯಾಗ ಓಡೋಗೋ ಮನುಷ್ಯ ಅಲ್ಲ. ಎಲ್ಲಿವರೆಗೂ ನನಗೆ ಗಾಂಧಿ ಕುಟುಂಬ ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕೆಲಸ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೋ ಆ ಕೆಲಸವನ್ನು ನಾನು ಮಾಡ್ಕೊಂಡು ಹೋಗ್ತೀನಿ. DK ಶಿವಕುಮಾರ್ ಅವರು ಆಡಿದ ಈ ಮಾತುಗಳನ್ನು, DK ಸುರೇಶ್ ಅವರು ಆಡಿದ ಆ ಮಾತುಗಳನ್ನು ನವೆಂಬರ್ ಕ್ರಾಂತಿ, ಅಧಿಕಾರ ಹಸ್ತಾಂತರ, ನಾಯಕತ್ವ ಬದಲಾವಣೆ ಹಿನ್ನೆಲೆಯಲ್ಲೇ ನೋಡೋರು ಕೆಲವರು ಇರ್ತಾರೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ ರೀ, ಅವರು ಆ ವಿಷಯಕ್ಕೆ ಅಲ್ಲವೇ ಅಲ್ಲ ಮಾತಾಡಿದ್ದು,
ಈ ಸಂದರ್ಭಕ್ಕನುಸಾರವಾಗಿ ಮಾತನಾಡಿದರು ಅಂತ ಹೇಳೋರು ಕೆಲವರು ಇರ್ತಾರೆ. ಅವ್ರ ಪಾಡಿಗೆ ಅವ್ರು ಕರೆಕ್ಟು, ಇವ್ರ ಪಾಡಿಗೆ ಇವ್ರು ಕರೆಕ್ಟು. ನಾವು ಹಿಂಗೆ ಮಾತಾಡಿದ್ರಪ್ಪ ಅಂತ ತೋರಿಸಿದ್ವಿ ಅಷ್ಟೇ. ಮುಂದಿನ ಸುದ್ದಿಗೆ ಹೋಗೋಣ. ಬಸನಗೌಡ ಪಾಟೀಲ್ ಯತ್ನಾಳರು ಮೈಸೂರಿನಲ್ಲಿದ್ದರು. ಒಂದು ಕಾರ್ಯಕ್ರಮಕ್ಕೆ ಬಂದಿತ್ತು. ಅವ್ರನ್ನ JCB ಅನ್ನೋ ಪಕ್ಷ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದಾರಲ್ಲ, JCBಯಲ್ಲಿ ಹೂಗಳನ್ನು ತಂದು ಸುರಿಮಳೆ ಸುರಿಸಿ ಸ್ವಾಗತಿಸಿದರು ಬೆಂಬಲಿಗರು. ಹಿಂದೂ ಜಾಗೃತಾ ವೇದಿಕೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಬಂದಿದ್ದರು. ಈ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಗಣೇಶನ ಪೆಂಡಾಲ್ಗಳಿಗೆ ಕೆಲವರ ಆಹ್ವಾನದ ಮೇರೆಗೆ ಬಂದಂಥ ಬಸನಗೌಡ ಪಾಟೀಲ್ ಯತ್ನಾಳರು ಅಲ್ಲಿ ಸಿಕ್ಕಂಥ ಜನಸ್ಪಂದನೆಯನ್ನು ಕಂಡು ಹುರುಪಿಗೆದ್ಬಿಟ್ಟಿದ್ದಾರೆ. ಅಫ್ಕೋರ್ಸ್ ಅದು ಯಾವ ನಾಯಕನಿಗಾದರೂ ದೊಡ್ಡ ಆತ್ಮವಿಶ್ವಾಸ ಕೊಡುತ್ತೆ. ಬಂದಿದ್ರು. ಅಲ್ಲಿ ಏನೇನು ಮಾತಾಡಿದ್ರು? ಡೆಲ್ಲಿ ಬಾಂಬ್ ಬ್ಲಾಸ್ಟ್ ಬಗ್ಗೆ ಮಾತಾಡಿದ್ರು, ಮುಸ್ಲಿಂ ಅಪೀಸ್ಮೆಂಟ್ ಬಗ್ಗೆ ಮಾತಾಡಿದ್ರು, ಜೊತೆಗೆ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಹೋರಾಡ್ತಾ ಇರುವ ಸ್ವಾಮೀಜಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಕೇಳಿಸ್ಕೊಳ್ಳಿ. ಜಾಗೃತ ಆಗದೇ ಇದ್ರೆ ಇವತ್ತೇನು ದಿಲ್ಲಿಯ ಬಾಂಬ್ ಸ್ಫೋಟ, ಇವರು ಯಾರೋ ಅನಕ್ಷರಸ್ಥರು ನಿರುದ್ಯೋಗಿಗಳು ಮಾಡಿದಂತಹ ಬಾಂಬ್ ಸ್ಫೋಟ ಅಲ್ಲ. ಯಾವ ಮುಸ್ಲಿಂ ನಾಯಕನು ಸಹ ಈ ಬಾಂಬ್ ಸ್ಫೋಟನ್ನು ಖಂಡನೆ ಮಾಡ್ತಾ ಇಲ್ಲ. ಹಿಂದೂ ವಿಚಾರ ಇರುವಂಥವ್ರೆ ಭಾರತದಲ್ಲಿ ಪ್ರಧಾನಮಂತ್ರಿಗಳಾದಾರ ಅಂತೇಳಿ ಭಾರತ ಇವತ್ತು ಸುರಕ್ಷಿತ ಇದೆ. ಇಂಥ ಭಯೋತ್ಪಾದಕರನ್ನ ರಕ್ಷಣೆ ಮಾಡುವಂಥ ಒಂದು ಸರ್ಕಾರ ಕರ್ನಾಟಕದಲ್ಲಿ ಇದೆ ಅಂತೇಳಿ ನನಗೆ ಬಹಳ ನೋವಾಗ್ತದೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಏನು ಹೇಳ್ತಾರೆ ಅಂದರೆ, ನಾನು ಮುಸಲ್ಮಾನ್ ಆಗೇನೆ ತಿಳ್ಕೊಂಡು ಬಿಡ್ರಿ ಅಂತ ಹೇಳ್ತಾರೆ. ಇನ್ನೊಬ್ಬ ಅವರ ಸುಪುತ್ರ, ನಮ್ಮ ತಂದೆ ಮೈಸೂರು ಮಹಾರಾಜಕ್ಕಿಂತ ಹೆಚ್ಚು ಸೇವೆಯನ್ನು ಮೈಸೂರನ್ನ ಉದ್ಧಾರ ಮಾಡಿದ್ದಾರೆ. ಈಗ ಒಬ್ಬ ಮಹಾರಾಜನ ಸರಿಸಮಾನವಾಗಿ ಸಹ ಯಾರು ಕರ್ನಾಟಕದಲ್ಲಿ ಇನ್ನೂವರೆಗೆ ಆಗಿಲ್ಲ. ಹಿಂದುತ್ವದ ಹೆಸರಿನಲ್ಲಿ ಆಯ್ಕೆ ಆದಂಥವ್ರು ಚುನಾವಣೆ ಆದ ನಂತರ ಹಿಂದೂಗಳ ರಕ್ಷಣೆ ಮಾಡದೆ ತಮ್ಮ ಸ್ವಾರ್ಥ, ತಮ್ಮ ಕುಟುಂಬದ ರಕ್ಷಣೆ ಮತ್ತು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ನನ್ನ ಗಮನಕ್ಕೆ ಬಂದಂಥ ಕೇಸುಗಳನ್ನು ಈ ಸರ್ಕಾರ ಹಾಕಿತು. ಆದರೆ ನಾವು ಎಲ್ಲಿನೂ ಈ ಸರ್ಕಾರದ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳಲಿಲ್ಲ. ಆ ದುರ್ದೈವ ಅಂದರೆ ಕರ್ನಾಟಕದಲ್ಲಿ ಇವತ್ತು 2,13,000 ಸರ್ಕಾರಿ ಹುದ್ದೆಗಳು ಖಾಲಿ ಇವೆ, ಇನ್ನೂ ತುಂಬ್ತಾ ಇಲ್ಲ. ಅದಕ್ಕಿಂತ ದುರ್ದೈವ ಏನಂದರೆ, ಜಮೀರ್ ಅಹ್ಮದ್ ಖಾನ್ ಮೊನ್ನೆ 400 ಮುಸ್ಲಿಂ ಯುವಕರಿಗೆ PSI ಟ್ರೈನಿಂಗ್ ಕೊಟ್ಟ. ಈ ರಾಜ್ಯದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ, ಉರ್ದು ಶಾಲೆಗಳಿಗೆ ಮದ್ರಸಾಗಳಿಗೆ ಬೇಕಾದ ಹಣ ಕೇಳಿ ನಾ ಕೊಡ್ತೀನಿ. ತ್ರಿವರ್ಣಕ್ಕಿಂತ ಸ್ವಲ್ಪ ಕೆಳಗೆ ಭಗವಾನವನ್ನು ಮೆರೆಸುವಂತ ವ್ಯಕ್ತಿ ಕರ್ನಾಟಕದಲ್ಲಿ ಕೆಲವು ಸ್ವಾಮೀಜಿಗಳು ಒಟ್ಟಾಗಿ ಲಿಂಗಾಯತರು ಇಸ್ಲಾಂ ಒಂದೇ, ಕೆಲವು ಸ್ವಾಮಿಗಳ ಶಾಲೆ ನಿಜಗುಣಾನಂದ ಬೇಡ. ಇದೇನು ಗುರುಗಳು ಹಾಕೊಂಡಲ್ಲ ಈ ಕ್ಯಾಮಿ, ಇದು ಸನಾತನ ಧರ್ಮದ ಸಂಕೇತ. ನೀವು ಸನಾತನ ಧರ್ಮ ಹೋಗ್ಬೇಕಂದ್ರೆ ಹಸಿರಂಗಿ ಹಾಕೋಬೇಕು. ವೀರ ಶೈವರು ಬೇರೆ ಎಲ್ಲ, ಲಿಂಗಾಯತರು ಬೇರೆ, ನಾವೆಲ್ಲ ಒಂದೇ. ನಮ್ಮ ಬಸವಣ್ಣಗೆ ಬೈತಾನೆ. ಬಸವಣ್ಣ ಎಲ್ಲಿನೂ ಸಹ ತನ್ನ ವಚನದಲ್ಲಿ ಹಿಂದೂಗೆ ಸನಾತನ ಧರ್ಮಕ್ಕೆ ಟೀಕೆ ಮಾಡಿಲ್ಲ. ಯಾರು ಸನಾತನ ಧರ್ಮದ ವಿರುದ್ಧ ಯಾವ ಸ್ವಾಮಿಗಳು ಮಾತಾಡ್ತಾರಲ್ಲ ಅವ್ರ ಕಾಲ ಸಹಿತ ಮುಗಿನ ಕೊಡೋದು. ಹಿಂದುತ್ವ BJP ಅವರು ಕರೆಕ್ಟು ನಮ್ಮ ಲೈನಲ್ಲೇ ಮಾತಾಡ್ತಿದ್ದಾರೆ. ಮೋದಿ ಅದ್ಭುತವಾಗಿ ಆಡಳಿತ ಮಾಡ್ತಿದ್ದಾರೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳರು ಹೇಳ್ತಾ ಇದ್ದಾರೆ, ಕರೆಕ್ಟು ನಮ್ಮ ಲೈನಲ್ಲೇ ಮಾತಾಡ್ತಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಾರೆ, ಕರೆಕ್ಟು ನಮ್ಮ ಲೈನಲ್ಲೇ ಮಾತಾಡ್ತಿದ್ದಾರೆ. ಎಲ್ಲ ಕರೆಕ್ಟ್ ಇದೆ. ಯಡಿಯೂರಪ್ಪನವರು ವಿಜಯೇಂದ್ರ ಅನ್ನೋದೊಂದು ಬಂದುಬಿಟ್ರೆ ನಾಗರಾವ್ ನೋಡ್ದಂಗೆ ಆಡ್ಬಿಡ್ತಾರೆ ಬಸನಗೌಡ ಪಾಟೀಲ್ ಯತ್ನಾಳರು. ಅದು ಒಂದು ವಿಷಯದಲ್ಲಷ್ಟೇ ಇವ್ರದ್ದೊಂದು ದಾರಿ ಅವ್ರದ್ದೊಂದು ದಾರಿ ಆಗಿರೋದು. ನ್ಯಾಷನಲ್ ನ್ಯೂಸಿಗೆ ಹೋಗೋಣ ಈಗ. ಬಿಹಾರ ನಾಳೆ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. 11:30 ಪ್ರಮಾಣ ವಚನ ಸ್ವೀಕಾರ ಸಮಾರಂಭ. ಯಾವುದೇ ಗೊಂದಲ ಇಲ್ದಂಗೆ ಯಾರ್ಯಾರು ಏನೇನು ತಗೋಬೇಕು, ಯಾರ್ಯಾರಿಗೆ ಯಾವ್ಯಾವ ಸ್ಥಾನ ಅನ್ನೋದನ್ನು ಫೈನಲ್ ಮಾಡಿಕೊಂಡ್ರು. ನಿತೀಶ್ ಕುಮಾರ್ ಮುಖ್ಯಮಂತ್ರಿ, ಸಾಮ್ರಾಟ್ ಚೌಧರಿ ಮತ್ತು ವಿಜಯ್ ಸಿನ್ಹಾ
ಉಪಮುಖ್ಯಮಂತ್ರಿಗಳಾಗಿ ನಾಳೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ. 11:00 ಪಾಟ್ನಾದ ಗಾಂಧಿ ಮೈದಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ. ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್ ಪ್ರತಿಜ್ಞಾ ವಿಧಿಯನ್ನು ಬೋಧನೆ ಮಾಡ್ತಾರೆ. ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ, JP ನಡ್ಡಾ, ಜಿತಿನ್ ರಾಮ್ ಮಾಂಝಿ ಸೇರಿದಂತೆ ಘಟಾನುಘಟಿ ನಾಯಕರುಗಳೆಲ್ಲ ನಾಳೆ ಪಾಟ್ನಾದಲ್ಲಿ ಇರ್ತಾರೆ. ಇವತ್ತು ಅದಕ್ಕೆ ಸಂಬಂಧಿಸಿದ ಪ್ರಾಸೆಸ್ಗಳೆಲ್ಲ ಆಯಿತು. ಪ್ರಾಸೆಸ್ ಅಂದರೆ ಕೆಲವು ಫಾರ್ಮ್ಯಾಲಿಟಿಗಳು ಇರ್ತವೆ. ಶಾಸಕಾಂಗ ಪಕ್ಷದ ಸಭೆ ಕರೀಬೇಕು, ಸಭೆಯಲ್ಲಿ ನಾಯಕನ ಆಯ್ಕೆ ಆಗಬೇಕು, ಶಾಸಕರುಗಳ ಆಯ್ಕೆ ಮಾಡಬೇಕು, ಅದೆಲ್ಲ ಸಿಸ್ಟಮ್ ಹೋಗಿದೆ. ಈಗ ಹೈಕಮಾಂಡ್ ಯಾರ ಹೆಸರು ಹೇಳ್ತಾರೋ ಅವ್ರ ಹೆಸರು ಕೈ ಎತ್ತಾರೆ. ಎಲ್ಲ ಕಡೆನೂ ಅದೇ ಸಿಸ್ಟಮ್ ಇರೋದು. ಅದೆಲ್ಲ ಪ್ರಾಸೆಸ್ ಆಯ್ತು. ಇವತ್ತು 3 ಜನ ವೀಕ್ಷಕರು ದಿಲ್ಲಿಯಿಂದ ಪಾಟ್ನಾಕ್ಕೆ ಬಂದಿದ್ರು. ಶಾಸಕಾಂಗ ಪಕ್ಷದ ಸಭೆ ಆ ವೀಕ್ಷಕರ ಸಮ್ಮುಖದಲ್ಲಿ ನಡೀತು, BJP ಆಫೀಸಲ್ಲಿ. ಅಲ್ಲಿ ಸಾಮ್ರಾಟ್ ಚೌಧರಿ ಅವ್ರನ್ನ ನಾಯಕರನ್ನಾಗಿ, ವಿಜಯ್ ಸಿನ್ಹಾ ಅವ್ರನ್ನ ಉಪನಾಯಕರನ್ನಾಗಿ ಶಾಸಕಾಂಗ ಪಕ್ಷದ ನಾಯಕರು ಮತ್ತು ಉಪನಾಯಕರನ್ನಾಗಿ ಆಯ್ಕೆ ಮಾಡಿದ್ರು. ಇನ್ನೊಂದು ಕಡೆ JDUದವರು ನಿತೀಶ್ ಕುಮಾರ್ ಅವರ ಮನೆಯಲ್ಲೇ ಶಾಸಕಾಂಗ ಪಕ್ಷದ ಸಭೆ ಮಾಡಿದ್ರು. ಸರ್ವಾನುಮತದಿಂದ ನಿತೀಶ್ ಕುಮಾರ್ ಅವರನ್ನು ನಾಯಕರನ್ನಾಗಿ ಆಯ್ಕೆ ಮಾಡಲಾಯಿತು. ಪಾಟ್ನಾ ವಿಧಾನಸಭೆಗೆ ಎಲ್ಲರೂ ಬಂದರು. ಅಲ್ಲಿ ನಡೆದದ್ದು ಪಕ್ಷಗಳ ಶಾಸಕಾಂಗ ಪಕ್ಷದ ಸಭೆ. ಇಲ್ಲಿ NDA ಮೈತ್ರಿಕೂಟದ ಶಾಸಕಾಂಗ ಪಕ್ಷದ ಸಭೆ. ಆ ಸಭೆಯಲ್ಲಿ ನಿತೀಶ್ ಕುಮಾರ್ ಅವರನ್ನು NDA ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡಿದ್ರು. ಉಪನಾಯಕರಾಗಿ ಸಾಮ್ರಾಟ್ ಚೌಧರಿ ಅವರನ್ನು ಆಯ್ಕೆ ಮಾಡಿದ್ರು. ಅದಾದ ನಂತರ ರಾಜ್ಯಪಾಲರ ಹತ್ರ ಹೋಗಿ ಸರ್ಕಾರ ರಚನೆ ಮಾಡೋದಕ್ಕೆ ನಮ್ಮ ಹತ್ರ ಬೇಕಾದಷ್ಟು ನಂಬರ್ಗಳಿದ್ದಾವೆ ಅಂಥೇಳಿ ಹಕ್ಕು ಮಂಡನೆ ಮಾಡಿದ್ರು. ರಾಜ್ಯಪಾಲರು ಬನ್ನಿ ಸರ್ಕಾರ ರಚನೆ ಮಾಡಿ, ನನಗೇನಿದೆ ಪ್ರಮಾಣ ವಚನ ಬೋಧನೆ ಮಾಡ್ತೀನಿ, ಆ ನಂತರ ಆನ್ ದ ಫ್ಲೋರ್ ಆಫ್ ದ ಹೌಸ್ ನೀವು ಬಹುಮತ ಸಾಬೀತುಪಡಿಸ್ಕೊಳ್ಬೇಕಾಗತ್ತೆ, ಅದನ್ನು ಮಾಡಿರಂತೆ ಅಂತ ಹೇಳಿದ್ರು. ದೆಹಲಿಯಿಂದ ಕೇಶವ್ ಪ್ರಸಾದ್ ಮೌರ್ಯ ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿಗಳವರು, ಅರ್ಜುನ್ ರಾಮ್ ಮೇಘವಾಲ್ ಕೇಂದ್ರ ಸಚಿವರು, ಸಾಧ್ವಿ ನಿರಂಜನ್ ಮಾಜಿ ಕೇಂದ್ರ ಸಚಿವೆ, ಈ 3 ಜನ ಪಾಟ್ನಾಕ್ಕೆ ವೀಕ್ಷಕರಾಗಿ ಬಂದಿದ್ರು. ಚಿರಾಗ್ ಪಾಸ್ವಾನ್ ಮಾತಾಡಿದ್ದಾರೆ. ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್, ಕೇಳಿಸ್ಕೊಳ್ಳಿ. जो ऐतिहासिक जीत जिस तरीके से एनडीए की हुई है और जिस तरीके से बिहार की जनता ने पूर्ण विश्वास एनडीए के ऊपर जताने का काम किया है, ऐसे में जितनी भव्य ये जीत है उतना ही भव्य कल हम लोग का शपथ ग्रहण समारोह होने जा रहा है। और मुझे खुशी है कि इसमें प्रधानमंत्री जी की भी मौजूदगी इसमें रहेगी। और मैं मानता हूं कि जितनी बड़ी ये जीत है उतना ही बड़ी जिम्मेदारी भी अब हम लोग के ऊपर है। ये बात कर करके इन्होंने बिहार में अपने आप को खत्म कर दिया। अब बंगाल में भी खत्म करेंगे, असम में भी अपने आप को खत्म करेंगे, तमिलनाडु में भी अपने आप को खत्म करेंगे। देश भर में दिक्कत ये है कि विपक्ष के नेता जितना समय बहाना ढूंढने में लगाते हैं। ಬೆಂಗಳೂರಿನಲ್ಲಿ ಹಗಲ ದರೋಡೆ, ಸಾಮಾನ್ಯವಾಗಿ ಹಗಲ ದರೋಡೆ ಅನ್ನೋ ಶಬ್ದವನ್ನು ಈ ರಾಜಕಾರಣಿಗಳು ಮಾಡುವ ಹಗರಣಗಳಿಗೆ ಹೇಳ್ತೀವಿ ನಾವು. ಇಲ್ಲ, ಇದು ಲಿಟ್ರಲಿ ಹಗಲ ದರೋಡೆ, ಅಕ್ಷರಶಃ ಹಗಲ ದರೋಡೆ. ನಾನು ಚಿಕ್ಕವನಿದ್ದಾಗ ಒಂದು ಸಿನಿಮಾ ಬಂದಿತ್ತು ರಾಜ್ಕುಮಾರ್ದು, ದಾರಿ ತಪ್ಪಿದ ಮಗ ಅಂತ. ಅದರಲ್ಲಿ ಒಂದು ದರೋಡೆ ಸೀನ್ ಇತ್ತು. ದುಡ್ಡು ತಗೊಂಡೊಂದು ವ್ಯಾನ್ ಬರ್ತಾ ಇರುತ್ತೆ. ರಾಜ್ಕುಮಾರು ಸಿನಿಮಾ ಶೂಟಿಂಗ್ ಮಾಡುವ ರೀತಿಯಲ್ಲಿ ಸೆಟಪ್ ಹಾಕೊಂಡು ನಿಂತ್ಕೊಂಡಿರ್ತಾರೆ. ಸಿನಿಮಾ ಶೂಟಿಂಗ್ ಅಂತ ದುಡ್ಡು ತಗೊಂಡು ಬರುವ ವಾಹನದ ಪೊಲೀಸರಿಗೆ ಹೇಳ್ತಾರೆ, ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ದೀವಿ, ದರೋಡೆ ಸೀನ್ ಇದು ಅಂಥೇಳಿ ಪೊಲೀಸರಿಗೆ ಗುಂಡು ಹೊಡೆದು ನೀವು ಬೀಳಬೇಕು, ಗಾಡಿ ತೊಗೊಂಡು ಮುಂದೆ ಹೋಗುತ್ತೆ ಅಂತ. ಆಮೇಲೆ ಪೊಲೀಸರಿಗೆ ಗೊತ್ತಾಗುತ್ತೆ, ಓ ನಿಜವಾಗ್ಲೂ ದರೋಡೆ ನಡೆದು ಬಿಡ್ತಿದ್ವು ಅಂತ. ಇವತ್ತಿನ ಈ ದರೋಡೆ ಕಥೆಯನ್ನು ನೋಡಿದ್ರೆ ನನಗದೇ ನೆನಪಾಯಿತು. ಇತ್ತೀಚೆಗೆ ಕಲಬುರಗಿಯಲ್ಲಿ ನೋಡಿದ್ವಿ, ಬೀದರ್ದಲ್ಲಿ ನೋಡಿದ್ವಿ, ವಿಜಯಪುರ ಚಡಚಣದಲ್ಲಿ, ಮಂಗಳೂರಿನಲ್ಲಾಯಿತು, ಬೆಂಗಳೂರಿನಲ್ಲೇ. ಅಂದರೆ ಬೆಂಗಳೂರಿನಲ್ಲಿ ಏನು ಆಗಲೇಬಾರ್ದು ಅಂತಲ್ಲ, ಅಥವಾ ಅಲ್ಲಾದರೂ ನಡೆಯುತ್ತೆ ಅಂತಲ್ಲ, ತಪ್ಪು ತಿಳ್ಕೊಬೇಡಿ, ನಿಮ್ಗೆ ಅನಿಸಿದ್ದು ಹೇಳ್ತಾ ಇದ್ದೀನಿ. CMS ಅಂತ ಒಂದು ಕಂಪನಿ ಇದೆ. ಆ ಕಂಪನಿಗೆ ಒಂದು ಕಾಂಟ್ರಾಕ್ಟ್ ಇದೆ. ಬ್ಯಾಂಕ್ಗಳಲ್ಲಿ ಕಲೆಕ್ಟ್ ಆಗೋ ದುಡ್ಡನ್ನು ತಗೊಂಬರ್ಬೇಕು, ಲೆಕ್ಕ ಮಾಡಿ ಇಡಬೇಕು. ಬ್ಯಾಂಕ್ನವರು ಯಾವ ATMಗೆ ಹಾಕೋದಕ್ಕೆ ಹೇಳ್ತಾರೋ ಆ ATMಗೆ ತಗೊಂಡೋಗಿ ಆ ದುಡ್ಡು ಹಾಕಬೇಕು. ಇದು CMS ಅನ್ನುವ ಕಂಪನಿಯ ಕೆಲಸ. ಆ CMS ಕಂಪನಿಯವರು ಇವತ್ತು ಬೆಳಗ್ಗೆ ಯಥಾ ಪ್ರಕಾರ ಆ ಕೆಲಸಕ್ಕೆ ಹೊರಟಿದ್ರು. ಅಶೋಕ ಪಿಲ್ಲರ್ ಹತ್ರ ಅವ್ರ ಗಾಡಿ ಬಂತು, ದುಡ್ಡು ಸಾಗಿಸೋದಕ್ಕೆ ಅಂತ ಸ್ಪೆಷಲ್ ಗಾಡಿ ಇದು. ಇದರಲ್ಲಿ GPS ಇರುತ್ತೆ, CCTV ಇರುತ್ತೆ, ಗನ್ ಮ್ಯಾನ್ಗಳಿರ್ತಾರೆ. ಅಶೋಕ ಪಿಲ್ಲರ್ ಹತ್ರ ಬಂದಾಗ ಏಕಾಏಕಿ ಒಂದು ಇನೋವಾ ಕಾರ್ ಬಂದು ನಿಂತ್ಕೊಳ್ತವ್ರು ಮುಂದೆ, ಬ್ರೌನ್ ಕಲರ್ ಇನೋವಾ. ಅದರ ಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಬರೆದಿತ್ತು. ನಾವು RBIನವರು ಚೆಕ್ ಮಾಡಬೇಕು, ಕೆಳಗಿಳಿರಿ ಅಂದ್ರೆ ಅವರು. ಇದು ನಮ್ಮ ಹುಡುಗರು ಮಾಡಿರೋ AI ವಿಡಿಯೋ ನೋಡ್ತಾ ಇದ್ದೀರಿ ನೀವು.
ಇನ್ನು ಏನೇನು ಬರುತ್ತೋ ಇದು. ಹಾಂ, ಕೆಳಗಿಳಿರಿ ಅಂದರು. ಚೆಕ್ ಮಾಡಬೇಕು, ಕೆಳಗಿಳಿರಿ ಅಂತ. ಈ CMS ಕಂಪನಿಯ ಗಾಡಿಯಲ್ಲಿದ್ದ ಇಬ್ಬರು ಗನ್ಮ್ಯಾನ್ಗಳು ತಮ್ಮ ತಮ್ಮ ಗನ್ನನ್ನು ಗಾಡಿ ಒಳಗೆ ಇಟ್ಟು ಕೆಳಗಿಳಿದ್ಬಿಟ್ರಂತೆ. ನೋಡಿ ಇದನ್ನು ಕತೆ. ಗಾಡಿ ಒಳಗಿಟ್ಟು ಕೆಳಗಿಳಿದ್ಬಿಟ್ರು. ಇಬ್ಬರು ಹ್ಯಾಂಡ್ಲರ್ಗಳು ಇದರಲ್ಲಿ. ಹ್ಯಾಂಡ್ಲರ್ ಅಂದರೆ ಇವ್ರದ್ದು ಕಸ್ಟೋಡಿಯನ್ಸ್. ಡ್ರೈವರ್ ಹೆಸರು ವಿನೋದ್ ಕುಮಾರ್ ಅಂತ, ಗನ್ಮ್ಯಾನ್ ರಾಜಣ್ಣ ಮತ್ತು ತಮ್ಮಯ್ಯ, ಕಸ್ಟೋಡಿಯನ್ ಅಫ್ತಾಬ್ ಅಂತ. 4 ಜನ ಇದ್ರು ಗಾಡಿಯಲ್ಲಿ. ಗನ್ಮ್ಯಾನು, ಕಸ್ಟೋಡಿಯನ್ನು, ಡ್ರೈವರ್ನ ಕೆಳಗಿಳಿಸಿದ್ದಾರೆ. ಇಲ್ಲೇನು ನೋಡ್ತಾ ಇದ್ದೀರಲ್ಲ ನೀವು, ಕುಳಗಿರೋ ವ್ಯಕ್ತಿ ಡ್ರೈವರ್ ವಿನೋದ್ ಕುಮಾರ್ ಇದ್ದ. ಕೆಳಗಿಳಿಸಿದ್ದಾರೆ ಅವ್ರನ್ನ. ಇವ್ರು ಕೆಳಗಿಳಿದಿದ್ದಾರೆ ಚೆಕ್ ಮಾಡಬೇಕು ಅಂತ. ದರೋಡೆಕೋರರ ಪೈಕಿ ಒಂದಿಬ್ಬರು ಗಾಡಿ ಒಳಗೆ ಹತ್ಕೊಂಡ್ರಂತೆ. ಡ್ರೈವರ್ನ ಕರೆದು ಬಾ ಕೂತ್ಕೊ ಬಂದಿದ್ದಾರೆ. ಇವನು ಹೋಗಿ ಕೂತ್ಕೊಂಡಿದ್ದಾನೆ ಅಲ್ಲಿ. ನಡಿ ನಾವು ಹೇಳದಲ್ಲಿ ಅಂತ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಇದು ಅಶೋಕ ಪಿಲ್ಲರ್ ಹತ್ರ ಆಗಿದ್ದು, ಜಯನಗರದಲ್ಲಿ. ಇಲ್ಲಿಂದ ಡೇರಿ ಸರ್ಕಲ್ ಕಡೆ ಹೋಗಿದ್ದಾರೆ. ಡೇರಿ ಸರ್ಕಲ್ ಫ್ಲೈಓವರ್ ಮೇಲ್ಗಡೆ ಹೋಗಿ ಗಾಡಿ ನಿಲ್ಲಿಸಿ ಹಿಂದ್ಗಡೆ ಇನ್ನೋವಾ ಫಾಲೋ ಮಾಡ್ಕೊಂಡು ಬರ್ತಿತ್ತು. CCTV ಫುಟೇಜ್ ನೋಡ್ತಾ ಇದ್ದಾರೆ ನೋಡಿ. ಇಲ್ಲಿ ಮುಂದೆ ಹೋಗ್ತಾ ಇದೆ CMSನ ಗಾಡಿ. ಒಂದು ಸ್ಕೂಲ್ ವ್ಯಾನ್ ಹೋಗುತ್ತೆ, ಅದರ ಹಿಂದೆ ಇನ್ನೋವಾ ಹೋಗುತ್ತೆ. ಫಾಲೋ ಮಾಡ್ಕೊಂಡು ಬರ್ತಾ ಇತ್ತು. ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಆ CMSನ ಈ ಗಾಡಿ ನಿಲ್ಲಿಸಿ ಇನ್ನೋವಾದಲ್ಲಿ ಆ ಒಳಗಿರೋ ಅಷ್ಟು ಟ್ರಂಕ್ ಹೇರ್ಕೊಂಡಿದ್ದಾರೆ. ಹೇರ್ಕೊಂಡು ದಾರಿ 7,11,00,000 ರೂಪಾಯಿ. 7,11,00,000 ರೂಪಾಯಿ ದರೋಡೆ ಇದು. ಆರಂಭದಲ್ಲಿ ಬಂದ ಮಾಹಿತಿ, ಈ ಡ್ರೈವರು 15 ನಿಮಿಷ ಆದಮೇಲೆ ಪೊಲೀಸರಿಗೆ ಫೋನ್ ಮಾಡ್ದ ಅಂತ. ಅಡ್ರೆಸ್ ಎಲ್ಲಿ ಗಾಡಿ ಎಲ್ಲಿ ನಿಂತ್ಕೊಂಡಿದ್ದೆ ಕರೆಕ್ಟಾಗಿ ಲೊಕೇಶನ್ ಹೇಳಲಿಲ್ವಂತೆ. ಪೊಲೀಸರಿಗೆ 20 ನಿಮಿಷ ಗಾಡಿ ಹುಡುಕಕ್ಕೆ ಬೇಕಾಗಿದೆ. 20 ನಿಮಿಷ ಅಂದರೆ ಗೋಲ್ಡನ್ ಪೀರಿಯಡ್ ಅಂತ ಏನಿರುತ್ತಲ್ಲ, 35 ನಿಮಿಷದ ಹೋಗ್ಬಿಡುತ್ತಲ್ಲೇ. ಸಹಜವಾಗಿ ಅದೊಂದು ಪ್ರಶ್ನೆ ಬರುತ್ತೆ, ಯಾಕೆ 15 ನಿಮಿಷ ಬಿಟ್ಟು ಫೋನ್ ಮಾಡಿದ್ದು, ಲೊಕೇಶನ್ ಯಾಕೆ ಕರೆಕ್ಟಾಗಿ ಹೇಳಲಿಲ್ಲ? ಆ CMS ಕಂಪ್ನಿಯವ್ರು ಹೇಳ್ತಾರೆ, ಇಲ್ಲ ಫೋನ್ ಕಿತ್ಕೊಂಡು ಇಟ್ಕೊಂಡ್ಬಿಟ್ಟಿದ್ರು ಅವರು, ಅದಕ್ಕೆ ಫೋನ್ ಮಾಡಲಿಲ್ಲ. ಯಾರು ಕಾಮನ್ ಸೆನ್ಸ್ ಇರೋರು ಆ ಜಾಗದಲ್ಲಿದ್ದರೆ ಹೋಗ್ತಾ ಇರೋ ಗಾಡಿಗೆ ಒಂದು ಕೈ ಮಾಡ್ದ, ಅವ್ರದ್ದು ಫೋನ್ ಇಸ್ಕೊಂಡು ಒಂದು ಫೋನ್ ಮಾಡಿದ್ನಪ್ಪ, ಮುಗೀತು. ಅದು ತನಿಖೆ ನಡೀತಾ ಇದೆ ಆ ದಿಕ್ಕಿನಲ್ಲಿ. ನಿಜವಾಗ್ಲೂ ಒಳಗಿನವರ ಕೈವಾಡ ಇದೆಯಾ? ಅದೇನೂ ಇಲ್ಲದೆ ಗನ್ಮ್ಯಾನ್ ಗನ್ ಬಿಟ್ಟು ಕೆಳಗಡೆ ಇಳಿಯೋದಂದ್ರೆ ಏನ್ರಿ ಅದು? ವಿಚಾರಣೆ ನಡೀತಾ ಇದೆ. ಕೆಲವರು ಹೇಳ್ತಾರೆ, ಇಲ್ಲ ಇನ್ನೋವಾದ ಮೇಲೆ ಏನು ಗೌರ್ಮೆಂಟ್ ಆಫ್ ಇಂಡಿಯಾ ಅಂತಾನೆ ಬರ್ಕೊಂಬಿಟ್ಟಿತ್ತು, ನಿಜವಾಗ್ಲೂ RBI ಏನವ್ರು ಇರಬಹುದು ಅನ್ಕೊಂಡು ಕೆಳಗಿಳಿದ್ರು ಅಂತ. ವಾಟ್ ಎವರ್ ಇಟ್ ಈಸ್, ಗನ್ ಅನ್ನೋದು ಒಬ್ಬ ಗನ್ಮ್ಯಾನಿಗೆ ಹೀಸ್ ಎಕ್ಸ್ಟೆಂಡೆಡ್ ಆರ್ಮ್. ಅದು ಆರ್ಮ್ ಅಂದರೆ ವೆಪನ್ ಅಲ್ಲ, ಮುಂದೆ ಬೆಳೆದಿರುವ ಕೈ ಇದ್ದಂಗೆ ಅದು. ಗನ್ ಬಿಟ್ಟು ಕೆಳಗಿಳಿಯೋದು ಅಂದರೆ ಇದು ಯಾಕೋ ಎಲ್ಲ ಸೇರಿಸ್ಕೊಂಡು ಡೌಟ್ ಬರ್ತಾ ಇದೆ. ಇನ್ನೋವಾ ಕಾರಿಗೆ ನಂಬರ್ ಪ್ಲೇಟು ಇತ್ತು, KA03 NC 8052 ಅಂತ. ಆರಂಭದಲ್ಲಿ ಆ ನಂಬರೇ ಸಿಗ್ತಲ್ಲ, ಇನ್ನೇನೆಲ್ಲ ಟ್ರೇಸ್ ಆಗಿಬಿಡುತ್ತೆ ಅಂದರೆ ಅದು ಯಾವುದೋ ಸ್ವಿಫ್ಟ್ ಕಾರಿನ ನಂಬರ್. ಅದು ಸ್ವಿಫ್ಟ್ ಕಾರಿನ ನಂಬರ್ ಪ್ಲೇಟನ್ನು ಇನ್ನೋವಾಗೆ ಹಾಕೊಂಡು ಬಂದಿದ್ದಾರೆ. ಟಿಪ್ಪಸಂದ್ರದಲ್ಲಿ ರಿಜಿಸ್ಟರ್ ಆಗಿದೆ, ಗಂಗಾಧರನ್ ಅನ್ನುವರ ಹೆಸರಿನಲ್ಲಿ ರಿಜಿಸ್ಟರ್ ಆಗಿದೆ. ಗಂಗಾಧರನ್ ನಾಯರ್ ಅಂತ. ಪಾಪ ಮಾತಾಡಿದ್ರು, ನಂಗೆ ಗೊತ್ತೇ ಇಲ್ಲ ಸರ್, ನನ್ನ ಕಾರ್ ನನ್ನ ಮನೆಯಲ್ಲಿದೆ ಅಂತಾರೆ ಅವರು. ಈ ನಂಬರ್ ಪ್ಲೇಟನ್ನು ಇನ್ನೋವಾಗೆ ಹಾಕ್ಕೊಂಡು ತಗೊಂಡೋಗಿದ್ದಾರೆ. ಹೋಮ್ ಮಿನಿಸ್ಟ್ರು ಆರೋಪಿಗಳನ್ನು ಹಿಡಿತೀವಿ ಅಂದರು. ಸೊ ನೋಡಿ, ಮಧ್ಯಾಹ್ನ ಆಗಿರೋದು ಇದು, ಬಿಟ್ವೀನ್ 12:30 to 1. ಡೈರಿ ಸರ್ಕಲ್ ಮೇಲೆ ಇದನ್ನು ಮಾಡಿ ಹಾಗೆ ಮುಂದೆ ಗಾಡಿ ಹೋಗಿದೆ ಅಂದರೆ ಅತ್ತಿ ಬೆಲೆ ದಾಟ್ಕೊಂಡು ತಮಿಳ್ನಾಡು ಬಾರ್ಡರ್ ಎಂಟ್ರಾಗಿ ಹೊಸೂರಿಗೆ ಹೋಗ್ತಾರೆ ಅಂತ. ಪೊಲೀಸರಿಗೆ ಗೊತ್ತಾದ ಮೇಲೆ ಅಲ್ಲೆಲ್ಲ ನಾಕಾಬಂದಿ ಹಾಕಿದ್ರು, ಗ್ರೇ ಕಲರ್ದು ಇನ್ನೋವಾ ಎಲ್ಲಿ ಬಂದರು ಬಿಡಬೇಡಿ ಅಂತ ಹೇಳಿದ್ರು. ಅದು ದಾಟ್ಕೊಂಡು ಹೋಗಿತ್ತಾ ಅಷ್ಟೊತ್ತಿಗೆ, ಹೋಗಿದೆಯಾ ಗೊತ್ತಿಲ್ಲ. ಪೊಲೀಸರ ಪ್ರಯಾರಿಟಿ ಈ ದರೋಡೆಕೋರರು ಬೆಂಗಳೂರು ಬಿಟ್ಟು ಹೋಗ್ದಂಗೆ ನೋಡ್ಕೋಬೇಕು. ಎಲ್ಲ ಕಡೆ ನಾಕಾಬಂದಿ ಇದೆ, ಚೆಕ್ಕಿಂಗ್ ಆಗ್ತಾ ಇದೆ. ಇನ್ ಕೇಸ್ ನೀವು ಬೆಂಗಳೂರಿನಲ್ಲೇ ಗ್ರೇ ಕಲರ್ ಇನ್ನೋವಾದಲ್ಲೇ ಓಡಾಡ್ತಿದ್ರೆ ಸ್ಪೆಷಲ್ ಚೆಕ್ಕಿಂಗು ಆಗ್ಬೋದು, ಬೇಜಾರು ಮಾಡ್ಕೋಬೇಡಿ. ದಿಸ್ ಇಸ್ ದ ಸಿಚುವೇಶನ್. ಕಾನೂನು ಸುವ್ಯವಸ್ಥೆ ಹಾಳಾಗೋಗಿದೆ ಅಂತ BJP ಅವರು ಬೈದರು. ಹೋಮ್ ಮಿನಿಸ್ಟರ್ ಮಾತಾಡಿದ್ದಾರೆ, ಪೊಲೀಸ್ ಕಮಿಷನರ್ ಮಾತಾಡಿದ್ದಾರೆ. ನಟರಾಜ್ ಅಂತ CMS ಏಜೆನ್ಸಿಯ ಅಧಿಕಾರಿ, ರಿಟೈರ್ಡ್ SP ಅಂತ, ಕೇಳಿಸ್ಕೊಳ್ಳಿ. ಬೆಂಗಳೂರಿನಲ್ಲಿ ಬಹುಶಃ ಯಾವತ್ತೂ ಇಂಥ ಘಟನೆ ನಡೆದಿಲ್ಲ. ಆಡು ಹಗಲಲ್ಲೇ ಆಗಿದೆ. ಇಷ್ಟು ದೊಡ್ಡ ಮೊತ್ತ 7,70,00,000 ಏನು ಅಂತ ಹೇಳ್ತಿದ್ದಾರೆ. ಅಷ್ಟು ಹಣ, ಇಷ್ಟು ದೊಡ್ಡ ಪ್ರಮಾಣದ ಹಣವನ್ನು ಈ ರೀತಿ ದರೋಡೆ ಮಾಡಿರೋದು ಇದೇ ಮೊದಲು. ಯಾರು ಇದಕ್ಕೆ ಕಾರಣಕರ್ತರು ಏನು, ಅವರು ಹಣ ತಗೊಂಬಂದು ATMಗಳಿಗೆ ಹಾಕುವಂಥದ್ದು, ಆ ಇನ್ಫಾರ್ಮೇಷನ್ ಹೆಂಗಿತ್ತು, ಯಾರು ಇನ್ಫಾರ್ಮೇಷನ್ ಅವ್ರಿಗೆ ಕೊಟ್ಟಿದ್ದಾರೆ, ಮತ್ತು ಅವರಲ್ಲಿ ಯಾರಾದರೂ ಇದ್ದಾರೋ ಇಲ್ವೋ ಗೊತ್ತಿಲ್ಲ ನಮಗೆ. ನಾವು ಸೀರಿಯಸ್ ಆಗಿ ತಗೊಂಡು ಇದನ್ನು
ಮಾಡ್ತಾ ಇದ್ದೀವಿ. ಒಂದಷ್ಟು ಲೀಡ್ಸ್ ಸಿಕ್ಕಿದೆ. ವೆಹಿಕಲ್ಲು ಅವರು ಬಂದಿರೋ ವೆಹಿಕಲ್ಲು ಇವ್ರ ವೆಹಿಕಲ್ಲಿಂದ ಹಣ ತೊಗೊಂಡು ಆ ವೆಹಿಕಲ್ಸ್ನ ತೊಗೊಂಡು ಹೋಗಿದ್ದಾರೆ. ಸೊ ಹಿಡಿತೇವೆ, ಬಿಡೋದಿಲ್ಲ. ಬೀದರ್ನಲ್ಲೂ ಕೂಡ ಈ ರೀತಿ ಘಟನೆ ನಡೆದಿತ್ತು. ಇದುವರೆಗೂ ಕೂಡ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳೋದಕ್ಕಾಗಿಲ್ಲ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರುವಂಥದ್ದು. ಗೃಹ ಸಚಿವರು ಕೇಳಿದ್ರೆ ಅವ್ರಿಗೇನು ಮಾಹಿತಿಗಳೇ ಇರೋದಿಲ್ಲ. ಒಂದು ರೀತಿ ಅಸಹಾಯಕರಾಗಿದ್ದಾರೆ ಗೃಹ ಸಚಿವರೇ. ಹಾಗಾಗಿ ಇವತ್ತು ರಾಜ್ಯದಲ್ಲಿ ಪದೇ ಪದೇ ಈ ರೀತಿ ಘಟನೆ ಮರುಕಳಿಸ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಯಾಕೆಂದರೆ ಇನಿಷಿಯಲಿ ಆ ಡ್ರೈವರ್ ಅವರು ಕೆಲವು ಸ್ಟೇಟ್ಮೆಂಟ್ ಬೇರೆ ಟೈಪ್ ಕೊಟ್ಟಿದ್ರು ಮತ್ತು ಬೇರೆ ಕೊಡ್ತಾ ಇದ್ರು ಅವರು. ಸೊ ಎಲ್ಲ ಪೂರ್ತಿ ಸ್ಟೇಟ್ಮೆಂಟ್ ಆಧಾರದ ಮೇಲೆ ನಾವು ಒಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ. ಆದರೂ ಕೆಲವು ಆಲ್ರೆಡಿ ಮಾಹಿತಿ ನಮಗೆ ಏನೋ ಬಂದಿತ್ತು, ಆ ಆಧಾರ ಮೇಲೆ ನಾವು ನಾಕಾಬಂದಿ ಮಾಡಿದ್ದೀವಿ. ಮತ್ತು ಅಲ್ಲಿ ನಮ್ಮ ಪೊಲೀಸ್ ಟೀಮ್ಸ್ ಬೇರೆ ಬೇರೆ ಕಡೆ ಹೋಗಿದ್ದರು. ನಾವು ಏನು ಹೇಳಲಿಕ್ಕೆ ಪ್ರಶ್ನೆ ಇಲ್ಲ. 7 ಕೋಟಿ ಹೋಗಿದೆ, ಅದು ನಿಜ ಕಾಣ್ತದೆ. ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಬಂದಿದೆ. ಎಕ್ಸಾಕ್ಟ್ ಅಮೌಂಟ್ ಕೂಡ ನಮ್ಮ ಲಿಖಿತಾಗಿ ಯಾವುದು ಕೊಟ್ಟಿಲ್ಲ. ಯಾಕೆಂದರೆ ಅವ್ರ ಟೀಮ್ ಅವರು ನಮಗೆ ಇನ್ಫಾರ್ಮ್ ಮಾಡಿದ್ರು ಲೇಟಾಗಿ. ಅದು ಹೇಗೆ ಹೋಯಿತು, ಏನು ಹೋಯಿತು, ಅದರ ಬಗ್ಗೆ ಯಾರು ಹಿಂದೆ ಇದ್ದಾರೆ ನಾವು ಪತ್ತೆ ಮಾಡ್ತೀವಿ. ಸಿಬ್ಬಂದಿ ಮೇಲೆ ಈಗ ನಾವು ಈ ಸ್ಟೇಜಲ್ಲಿ ಯಾವುದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅಲ್ಲಿ ನಮ್ಮ ಶಿಫ್ಟ್ ಮಾಡೋದ ಸಂದರ್ಭದಲ್ಲಿ ಈ ಸ್ಪಾಟಲ್ಲಿ ಡ್ರೈವರ್ ಮಾತ್ರ ಇದ್ರು. ಉಳಿದ ಸಿಬ್ಬಂದಿಗಳನ್ನ ಬೇರೆ ಗಾಡಿಯಲ್ಲಿ ಹಾಕಿ ಅಲ್ಲಿ ನಿಮಾನ್ಸ್ ಹತ್ರ ಇಳಿಸಿದ್ದಾರೆ. ಅಲ್ಲೇ ಅವ್ರನ್ನ ಇಳಿಸ್ಬಿಟ್ಟು ಮೊಬೈಲ್ ಕೊಟ್ಟು ನೀವು ಹೋಗಿ ಹೇಳಿ, ನಿಮ್ಮ ಬ್ರಾಂಚಿಗೆ ಹೇಳಿ ಅಂತ ಹೇಳಿ ಕಳಿಸಿದ್ದಾರೆ ಅವರು. ನಮ್ಮಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ, ವೆಪನ್ಸ್ ಇದೆ, 2 ಗನ್ಮ್ಯಾನ್ ಇದ್ದಾರೆ. ಅದು ಏನು ರಿಸರ್ವ್ ಬ್ಯಾಂಕ್ ಗೈಡ್ಲೈನ್ಸ್ ಇದೆ ಆ ಪ್ರಕಾರ ನಾವೆಲ್ಲ ಫಾಲೋ ಮಾಡಿದ್ದೀವಿ. ಮಾಹಿತಿ ಕೊಡೋದಾದರೆ ಅವರು ಫೋನ್ ನಂಬರ್ ತಗೊಂಡಿದ್ದಾರೆ, ಅವ್ರಿಗೆ ಭಯ ಹುಡಿಸಿದ್ದಾರೆ, ಗಾಡೀಲಿ ಕೂರ್ಸ್ಕೊಂಡಿದ್ದಾರೆ. ಅವ್ರಿಗೆ ಏನು ಒಬ್ಬರೊಬ್ಬರು ಒಂದು ಕಡೆ ಇದ್ದಾರೆ, ಏನಂತ ಗೊತ್ತಾಗಿಲ್ಲ. ಅವ್ರಿಗೆ ಹಣ ಇಲ್ಲಿ ಹೊತ್ತು ಯಾರು ತೊಗೊಂಡ್ರೆ ಗೊತ್ತಿಲ್ಲ ಅಲ್ಲಿದ್ದವ್ರಿಗೆ. ಸೊ ಇಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಿ ಅದೆಲ್ಲ ಮಾಡೋದು 1.5-3 ಗಂಟೆ ಆಗಿರ್ತದೆ. ಸೊ ಹಾಗಾಗಿ ವಿಳಂಬ ಇದೆ ಅಷ್ಟೇ. ಅದು ಇಟ್ಸ್ ನಾಟ್ ಇಂಟೆನ್ಷನ್ ವಿಳಂಬ. ಅದು ಅವರು ಬ್ರಾಂಚಿಗೆ ಹೇಳ್ತಾರೆ. ಬ್ರಾಂಚ್ ಏನು ಮಾಡಬೇಕು ಗೊತ್ತಿರಲ್ಲ ಅವ್ರಿಗೆ. ನಮಗೆ ಅಲ್ಲಿ ಬೇರೆಯವ್ರಿಗೆ ಹೇಳ್ತಾರೆ, ನಮ್ಮಿಂದ ಅಲ್ಲಿ ಬರ್ತದೆ, ಅಲ್ಲಿಂದ ನಾವು ಪೊಲೀಸ್ಗೆ ಹೇಳ್ತೀವಿ. ಸೊ ದಟ್ಸ್ ದ ಸ್ಮಾಲ್ ಗ್ಯಾಪ್ ಆಗಿದೆ ಅಷ್ಟೇ. ಸಮಸ್ಯೆ ಇನ್ಶೂರೆನ್ಸದ್ದು. ಇಲ್ಲಿ 7 ಕೋಟಿ 11 ಲಕ್ಷ ದರೋಡೆ ಹಾಕ್ಕೊಂಡು ಹೋಯ್ತಲ್ಲ, ಈ ದುಡ್ಡಿನ ರೆಸ್ಪಾನ್ಸಿಬಿಲಿಟಿ CMSಗೂ ಬೀಳೋದಿಲ್ಲ, ಬ್ಯಾಂಕ್ಗೂ ಬೀಳೋದಿಲ್ಲ. ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದೀವಿ ನಾವು ಅಂತಾರೆ ಅವರು. ಇನ್ಶೂರೆನ್ಸ್ ಕಂಪ್ನಿಯವ್ರು ಕಟ್ಕೊಳ್ಳಿ ಅಂತ, ಪೊಲೀಸರು ಹುಡುಕ ಅಂತ ತಗೊಂಬಂದು ಕೊಡಲಿ. ಇನ್ಶೂರೆನ್ಸು ಇಲ್ಲಪ್ಪ ನಿಮ್ಮ ಮೇಲೆ ಜವಾಬ್ದಾರಿ ಅಂದರೆ ಇನ್ನೂ ಸ್ವಲ್ಪ ಟೈಟ್ ಸೆಕ್ಯೂರಿಟಿ ಇರ್ತಿತ್ತು. ಕೆಲವೊಂದಷ್ಟು ವರ್ಷಗಳ ಹಿಂದೆ ATM ದರೋಡೆಗಳು ಜಾಸ್ತಿ ಆಗ್ಬಿಡ್ತು. ATM ಕಳ್ಳತನಗಳು, ದರೋಡೆಗಳು. ಕೇಳಿದ್ರೆ ಅದರಲ್ಲಿ CCTVನೂ ವರ್ಕ್ ಆಗ್ತಿರಲ್ಲ, ಗನ್ಮ್ಯಾನ್ ಇರಲ್ಲ, ಸೆಕ್ಯೂರಿಟಿ ಇರೋದಿಲ್ಲ. ATM ಕಳ್ಳತನ ಆಗ್ಬಿಡ್ತು. CCTV ಯಾಕೆ ಹಾಕಿರಲಿಲ್ಲ, ಗನ್ಮ್ಯಾನ್ ಯಾಕೆ ಹಾಕಿರಲಿಲ್ಲ, ಸೆಕ್ಯೂರಿಟಿ ಯಾಕಿರಲಿಲ್ಲ ಅಂದರೆ ಅಡಿಷ್ನಲ್ ಕಾಸ್ಟ್ ಅದು ಅಂತಾರೆ ಅವರು. ಸುಮ್ಮನೆ ಎಕ್ಸ್ಟ್ರಾ ಕಾಸ್ಟ್ ಆಗಿಬಿಡುತ್ತೆ ಅಂತ. ಕಳ್ಕೊಳ್ಳೋದಕ್ಕೇನೂ ಇಲ್ಲ, ಇನ್ಶೂರೆನ್ಸ್ ದುಡ್ಡು ಬರುತ್ತೆ ಅಂತ. ಎಲ್ಲೂ ಹಾಗೆ ಆಗಿರುತ್ತೆ. ಬಟ್ ಈ ನೆಗ್ಲಿಜೆನ್ಸ್ ಇದೆಯಲ್ಲ, ನೆಗ್ಲಿಜೆನ್ಸ್ ಒಂದು. ಇನ್ನೊಂದು, ಬೆಂಗಳೂರಿನಂಥ ಊರಿನಲ್ಲಿ ಇಂಥದ್ದೊಂದು ದರೋಡೆ ಮಾಡಬಹುದು ಅಂತ ದರೋಡೆಕೋರರಿಗೊಂದು ಧೈರ್ಯ ಇರುತ್ತಲ್ಲ, ಮಾಡ್ಕೊಂಡು ನಾವು ಎಸ್ಕೇಪ್ ಆಗಿಬಿಡೋಣ ಅಂತ. ಆ ಧೈರ್ಯ ಯಾಕೆ ಬರುತ್ತೆ ಹೇಳಿ? ಪೊಲೀಸರು ಏನು ಮಾಡ್ಕೋತಾರೆ ಅಂದಾಗ. ಈ ದರೋಡೆ ಆದ ತಕ್ಷಣ ಒಂದು 12 ಫೋಟೋಗಳನ್ನು ಬಿಡುಗಡೆ ಮಾಡಿದ್ರು ಪೊಲೀಸರು. ಮುಖಕ್ಕೊಂದು ಪಟ್ಟಿ ಹಾಕಿ ಶಂಕಿತರು ಇವರು ಅಂತ. ನಾನು ನೋಡಿ ಆಶ್ಚರ್ಯ ಆಯ್ತು ಅದನ್ನು. ಅಲ್ರಿ ಸ್ಕೆಚ್ ಅಲ್ಲ, ಏನಲ್ಲ, ಮುಖಚಹರೆ ಹಿಂಗಿತ್ತು ಅಂತ ಬಿಡುಗಡೆ ಮಾಡಿದ್ದಲ್ಲ. ಕೆಲವರು ಫೋಟೋಗಳಂತೂ ಪೊಲೀಸ್ ಸ್ಟೇಷನ್ನಲ್ಲಿ ತೆಗೆದಿತ್ತು, ಇವರೇ ಶಂಕಿತರು ಅಂತ. ಇದು ಹೆಂಗೆ ಬಿಡುಗಡೆ ಮಾಡಿದ್ರು ಅಂತ ಕೇಳಿದೆ ನಾನು. ಅವ್ರು ಹೇಳಿದ್ರು, ಇಲ್ಲ, ಹಿಂದೆ ಇಂಥದ್ದೇ ಕ್ರೈಮ್ನಲ್ಲಿ ಭಾಗವಹಿಸಿದ್ದವರು ಅವರೇ ಈಗಲೂ ಮಾಡಿರಬಹುದು ಅಂತ ಒಂದು ಡೌಟ್ ಮೇಲೆ ಬಿಡುಗಡೆ ಮಾಡಿದ್ದಾರೆ ಅಂತ. ಹಿಂದೆ ಇಂಥದ್ದೇ ಕ್ರೈಮ್ನಲ್ಲಿ ಭಾಗವಹಿಸಿದ್ದವರು ಬೆಂಗಳೂರಿನಲ್ಲಿ ಯಾಕೆ ಓಡಾಡ್ಕೊಂಡಿದ್ರು ಅವರು? ಇದೇ ರೀತಿಯ ಕ್ರೈಮ್ನಲ್ಲಿ ಭಾಗವಹಿಸಿದ್ದವರು. ಅವರ ಜಾಗ ಯಾವುದು? ಪರಪ್ಪನ ಅಗ್ರಹಾರದ ಜೈಲು. ಅವರು ಬೆಂಗಳೂರಲ್ಲಿ ಆರಾಮಾಗಿ ಓಡಾಡ್ಕೊಂಡಿದ್ರು ಅಂತಂದರೆ ಯಾರನ್ನ ರೆಸ್ಪಾನ್ಸಿಬಲ್ ಹೋಲ್ಡ್ ಮಾಡ್ತೀರಿ ನೀವು? ಆದಷ್ಟು ಬೇಗ ಬಗೆಹರಿಲಿ ಕೇಸು. ದೆಹಲಿ ಬಾಂಬ್ ಬ್ಲಾಸ್ಟ್ ಮೊನ್ನೆ ಸೋಮವಾರ ಕೆಂಪು ಕೋಟೆಯ ಹೊರಗಡೆ 3 ಮಿನಿಟ್ಸ್ ಅವೇ ಚಾಂದನಿ ಚೌಕ್ ಹತ್ರ ಭೀಕರ ಬಾಂಬ್ ಬ್ಲಾಸ್ಟ್ ಆಯಿತು. ಮೃತರ ಸಂಖ್ಯೆ 15ಕ್ಕೇರಿದೆ. ಪಾಕಿಸ್ತಾನ ಕ್ಲೇಮ್ ಮಾಡ್ಕೊತಾ ಇದೆ ಇದನ್ನು. ಈ ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಮಾಜಿ ಪ್ರಧಾನಿ ಹೆಂಗೆ ಮಾಡಿದ್ವಿ ನೋಡಿ ಭಾರತದಲ್ಲಿ ಅಂತ ಹೇಳ್ತಾ ಇರೋದು. ಮಾಜಿ ಪ್ರಧಾನಿ 2 ದಿನಗಳ ಹಿಂದೆ ಅವಿಶ್ವಾಸ ತಂದು ಈತನನ್ನು ಅಧಿಕಾರದಿಂದ ಕೆಳಗಿಳಿಸಿದ್ರು. ಅನ್ವರ್ ಉಲ್ ಹಕ್ ಅಂತ ಹೆಸರು. ಒಂದು ಕಡೆ ಪಾಕಿಸ್ತಾನದ ರಕ್ಷಣಾ ಸಚಿವ ಅವರವರೇ ಮಾಡ್ಕೊಂಡಿದ್ದು
ನಮ್ಮಲ್ಲಿ ಕೆಲವು ಸಂಘಟನೆಗಳ ಸಹಾಯ ಇದ್ದರೂ ಇರಬಹುದು ಅಂತ ಮಾತಾಡ್ತಾರೆ. ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಉಪಪ್ರಧಾನಿ ಹೆಂಗೆ ಮಾಡಿದ್ವಿ ನೋಡಿ ಇಂಡಿಯಾದಲ್ಲಿ ಹೋಗಿ ಅಂತ. ಘುಸ್ಕೆ ಮಾರ ಅಂದರ್ ಘುಸ್ಕೆ ಮಾರ ಅಂತಾರೆ ಅನ್ವರ್ ಉಲ್ ಹಕ್. ನಮ್ಮ ಕಡೆ ಇದನ್ನು ಶಿಖಂಡಿ ಯುದ್ಧ ಅಂತ ಕರೆಯೋದು. ಶಿಖಂಡಿ ಇದೇ ಶಬ್ದ ಬಳಸೋದು ನಮ್ಮ ಕಡೆ ಇದಕ್ಕೆ. ಕಾರ್ನಲ್ಲಿ ಬಾಂಬ್ ಜೋಡಿಸ್ಕೊಂಡು ಬಂದು ನಿಷ್ಪಾಪಿ ನಾಗರಿಕರು ಓಡಾಡುವಲ್ಲಿ ಬ್ಲಾಸ್ಟ್ ಮಾಡೋದನ್ನು ಇನ್ನೇನಂತಾರೆ, ಘುಸ್ಕೆ ಮಾರ. ಅಂದರೆ ಇದೇ ಶೌರ್ಯ ಅಂತ ಅವ್ರ ಪ್ರಕಾರ, ಅದೇ ಶೌರ್ಯ. ತಮ್ಮ ಪಾಡಿಗೆ ತಾವು ಬರ್ಡೇನೋ ವೆಡ್ಡಿಂಗ್ ಆ್ಯನಿವರ್ಸರಿನೋ ಮಾಡಿಕೊಳ್ಳೋದಕ್ಕೆ ಪಹಲ್ಗಾಮ್ನಲ್ಲಿ ಹೋಗಿ ಹೆಂಡತಿ ಮಕ್ಕಳ ಸಮೇತ ಆಟ ಆಡ್ಕೊಂಡಿದ್ದಂಥವ್ರನ್ನ ಧರ್ಮ ಕೇಳಿ ಕೇಳಿ ಹೊಡೆಯುವುದನ್ನು ಅವರು ಹೆಮ್ಮೆಯಿಂದ ಮೀಸೆ ತಿರ್ಕೊಂಡು ನಾವು ಮಾಡಿದ್ವಿ ಅಂತಾರೆ. ಹೆಮ್ಮೆಯಿಂದ. ಅವ್ರ ಪ್ರಕಾರ ಅದೇ ಪೌರುಷ, ಅದೇ ಏನು ವೀರತ್ವ. ನಮ್ಮ ಪ್ರಕಾರ ಅದಲ್ಲ, ಶಿಖಂಡಿ ಯುದ್ಧ ಅಂತ. ಇದರ ಅಪ್ಡೇಟ್ಗಳ ಬೆಚ್ಚಿ ಬೀಳೋ ಹಂಗಿದ್ದಾವೆ. ಡಾಕ್ಟರ್ ಉಮರ್ ನಬಿ ಅಲಿಯಾಸ್ ಉಮರ್ ಮೊಹಮ್ಮದ್ ಈ ಬ್ಲಾಸ್ಟ್ ಆದ 2ನೇ ದಿವಸಕ್ಕೆ ನಾನೇ ಹೇಳಿದ್ದೆ ಅದನ್ನು, ಲುಕ್ಸ್ ಲೈಕ್ ಅ ಪ್ಯಾನಿಕ್ ಅಟ್ಯಾಕ್ ಅಂತ. ಅಂದರೆ ಅಲ್ಲಿ ಇದ್ದಂಥ 2900 kg ಅಮೋನಿಯಂ ನೈಟ್ರೇಟ್ ಪೈಕಿ ಒಂದಷ್ಟನ್ನು ಕಾರ್ನಲ್ಲಿ ಇಡಲಾಗಿತ್ತು. ಆ 2900 kg ರೇಡಾಗಿ ಸಿಕ್ಕಾಕೊಂತು ಅಂದಾಗ ದಾರಿ ಕಾಣದೆ ಈತ ಕಾರ್ ತಗೊಂಡು ಎದ್ದುಬಿಟ್ಟ. ಕಾರ್ ತಗೊಂಡು ಎದ್ದು ಕೆಂಪುಕೋಟೆ ಹತ್ರ ಪಾರ್ಕಿಂಗ್ನಲ್ಲಿ ಪಾರ್ಕ್ ಮಾಡಿ ಹೋಗಿ ನಮಾಜ್ ಮಾಡಿ ಅದು ಯಾರನ್ನ ಭೇಟಿ ಆಗಬೇಕು ಭೇಟಿಯಾಗಿ ಬಂದು ಇನ್ನೆಲ್ಲೋ ಕಾರ್ ತಗೊಂಡು ಹೋಗ್ತಿರುವಾಗ ಸಿಗ್ನಲ್ನಲ್ಲಿ ಅದು ಬ್ಲಾಸ್ಟ್ ಆಗಿಬಿಡ್ತು ಅಚಾನಕ್ಕಾಗಿ. ಇಟ್ ಮೇ ನಾಟ್ ಬಿ ಅ ಪ್ರಾಪರ್ ಬಾಂಬ್ ಆಲ್ಸೋ ಅಂತ ಹೇಳಿದ್ದೆ, ನಾನೇ ಹೇಳಿದ್ದೆ. IED ಆಗಿ ಅದನ್ನಿನ್ನೂ ಪರಿವರ್ತಿಸಿರಲಿಲ್ವೇನೋ ಅನ್ನುವ ಸಂಶಯ ಇತ್ತು. ಹೀಟಿಗೆ ಬ್ಲಾಸ್ಟ್ ಆಗಿರ್ಬೋದು ಅದು ಅಂತ, ಕಾರಿನ ಹೀಟಿಗೂ ಅಕ್ಕಪಕ್ಕದ ವಾಹನಗಳ ಹಂಗೆ ಬ್ಲಾಸ್ಟ್ ಆಗಿರ್ಬೋದು. ನೋ, ಇಟ್ ಈಸ್ ಅ ಪ್ಲಾನ್ಡ್ ಅಟ್ಯಾಕ್, ಫಿದಾಯಿನ್ ಅಟ್ಯಾಕೇ ಇದು. ಈತ ಫರೀದಾಬಾದ್ನಿಂದ ಹೊರಟು ಡೆಲ್ಲಿ ಎಂಟರ್ ಆಗಿ ಕೆಂಪುಕೋಟೆ ಹತ್ರ ಅದೊಂದು ಮಸೀದಿಯ ಪಾರ್ಕಿಂಗ್ನಲ್ಲಿ ಗಾಡಿ ನಿಲ್ಲಿಸಿ, ಸುನೇರಿ ಮಸೀದಿಯ ಪಾರ್ಕಿಂಗ್ನಲ್ಲಿ ಗಾಡಿ ನಿಲ್ಲಿಸಿ ಹೋಗಿ ನಮಾಜ್ ಮಾಡಿ ವಾಪಸ್ ಬಂದು ಗಾಡೀಲಿ ಕೂತ್ಕೊಂಡವನು 3 ತಾಸು ಬಾಂಬ್ ಜೋಡಿಸಿದಾನೆ. ಇವನು ಕೂತ್ಕೊಂಡು ಬಾಂಬ್ ಜೋಡಿಸಿದಾನೆ. ನಿರಂತರವಾಗಿ ಫೋನ್ನಲ್ಲಿ ತಮ್ಮ ಹ್ಯಾಂಡ್ಲರ್ಗಳ ಜೊತೆ ಈತ ಸಂಪರ್ಕದಲ್ಲಿದ್ದ. ಜೈಷೆ ಮೊಹಮ್ಮದ್ನ ಟೆರರಿಸ್ಟ್ಗಳ ಜೊತೆಗೆ ಈತ ಕಾಂಟ್ಯಾಕ್ಟ್ನಲ್ಲಿದ್ದ. ಅಲ್ಲೇ ಬ್ಲಾಸ್ಟ್ ಮಾಡುವ ಪ್ಲಾನು ಇತ್ತು ಇವನಿಗೆ. ಸುನೇರಿ ಮಸೀದಿಯ ಪಾರ್ಕಿಂಗ್ನಲ್ಲೇ. ಸುನೇರಿ ಮಸೀದಿಯ ಪಾರ್ಕಿಂಗು ಕೆಂಪುಕೋಟೆ ನೋಡೋದಕ್ಕೆ ಬಂದ ವಿಸಿಟರ್ಗಳ ಟೂರಿಸ್ಟ್ಗಳ ಪಾರ್ಕಿಂಗು ಎರಡೂ ಒಂದೇ. ಅದು ಸೋಮವಾರ ರೆಡ್ ಫೋರ್ಟ್ ಬಂದಿರುತ್ತೆ, ಪ್ರವಾಸಿಗರಿಗೆ ಕ್ಲೋಸ್ ಇರುತ್ತೆ. ಹೀಗಾಗಿ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇತ್ತು. ಆಬ್ವಿಯಸ್ಲಿ ಕಾರ್ಗಳ ಸಂಖ್ಯೆ ಕೂಡ ಕಡಿಮೆ ಇದ್ದು, ಜನ ಓಡಾಡ್ತಿರ್ಲಿಲ್ಲ ಅಲ್ಲಿ. ಯಾರೂ ಓಡಾಡದೇ ಇರೋಲ್ಲಿ ಬ್ಲಾಸ್ಟ್ ಮಾಡಿ ಏನು ಪ್ರಯೋಜನ ಅಂತ ಯೋಚನೆ ಮಾಡ್ದ ಡಾಕ್ಟ್ರು. ಯಾರೂ ಓಡಾಡದೇ ಇರೋಲ್ಲಿ ಬ್ಲಾಸ್ಟ್ ಮಾಡಿ ಏನು ಪ್ರಯೋಜನ, ಕಡಿಮೆ ಜನ ಸತ್ರೆ ಹುತಾತ್ಮನಾಗಿದ್ದು ವೇಸ್ಟ್ ಆಗಿಬಿಡುತ್ತೆ ಅಂತ ಬಾಂಬ್ ರೆಡಿ ಮಾಡಿ ಗಾಡೀಲಿ ಕೂತ್ಕೊಂಡು ತಗೊಂಡು ಹೊರಟ. ಎಷ್ಟು 6:48 ಪಾರ್ಕಿಂಗ್ನಿಂದ ಗಾಡಿ ಎತ್ತಿದ್ದಾನೆ. 6:51 ಕರೆಕ್ಟಾಗಿ ನೋಡ್ದ, ಸಿಗ್ನಲ್ನಲ್ಲಿ ಫುಲ್ ಟ್ರಾಫಿಕ್ ಇದೆ, ಈಗ ಬ್ಲಾಸ್ಟ್ ಆದರೆ ಹೆಚ್ಚಿನ ಜನ ಸಾಯ್ತಾರೆ ಅಂತ ಖಚಿತಪಡಿಸಿಕೊಂಡ. ಇವನು ಸುತ್ತು ಕಡೆ ನೋಡಿ ಬಟನ್ ಒತ್ತದ, ಬ್ಲಾಸ್ಟ್ ಆಯಿತು. ಹೆಚ್ಚು ಜನರನ್ನು ಕೊಲ್ಲುವ ಉದ್ದೇಶದೊಂದಿಗೆ ನಡೆಸಿದ ಸ್ಫೋಟ ಇದು. ಡಾಕ್ಟರ್ ಉಮರ್ MBBSನಲ್ಲಿ ಹೆಂಗಿದ್ನು, ಎಷ್ಟು ಮಾರ್ಕ್ಸ್ ತಗೊಂಡಿದ್ನು, MD ಹೆಂಗೆ ಮಾಡಿದ್ನು, ವಿ ಡೋಂಟ್ ಹ್ಯಾವ್ ಆಲ್ ದೋಸ್ ಡೀಟೇಲ್ಸ್. NIA ಮೂಲಗಳ ಪ್ರಕಾರ ಬರ್ತಾ ಇರುವ ವರದಿಗಳನ್ನು ನೋಡಿದ್ರೆ ಬಾಂಬ್ ಮಾಡೋದರಲ್ಲಿ ಎಕ್ಸ್ಪರ್ಟ್ ಆಗಿದ್ದ ಇವನು. ಕೇವಲ ಭಯೋತ್ಪಾದನೆ ಮಾಡಬೇಕು ಅನ್ನೋದೊಂದೇ ಅಲ್ಲ, ತನ್ನನ್ನು ತಾನು ಸ್ಫೋಟಿಸಿಕೊಂಡು ಉಳಿದವ್ರನ್ನ ಕೊಲ್ಲಬೇಕು ಅನ್ನೋ ವಿಷಯದಲ್ಲೂ ಇವನಿಗೆ ತುಂಬ ಸ್ಪಷ್ಟತೆ ಇತ್ತು. ವಿಡಿಯೋ ಮಾಡಿಟ್ಟಿದ್ದ ಇವನು. ನೋಡಿದಿರಿ ನೆನ್ನೆ ವಿಡಿಯೋನ, ತೋರಿಸ್ತೀನಿ ಇನ್ನೊಂದು ಸಲ. ವಿಡಿಯೋ ಮಾಡಿಟ್ಟಿದ್ದ.
ಅಲ್ಫಲಾ ಯೂನಿವರ್ಸಿಟಿಯ ಬ್ಲಾಕ್ ನಂಬರ್ 17ನ ರೂಮ್ ನಂಬರ್ 13ನಲ್ಲಿ ಇವನಿಗೆ ಕೊಡಲಾಗಿದ್ದ ರೂಮ್ನಲ್ಲೇ ಕೂತ್ಕೊಂಡು ವಿಡಿಯೋ ಮಾಡಿದ್ದ, ಇನ್ನಿಬ್ಬರು ಅದನ್ನು ರೆಕಾರ್ಡ್ ಮಾಡಿದ್ರು. ಡಾಕ್ಟರ್ ಉಮರ್ ನಬಿಗೆ ತಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಭಾಳ ಕ್ಲಾರಿಟಿ ಇದೆ. ಇಲ್ಲಿ ಉಳಿದವ್ರು ಹೇಳೋದೇ ಅವನು ತಪ್ಪು ತಿಳ್ಕೊಂಬಿಟ್ಟಿದ್ದ, ಅವನು ದಾರಿ ತಪ್ಪಿಬಿಟ್ಟಿದ್ದ, ಅವನು ತಪ್ಪಾಗಿ ಅರ್ಥೈಸಿಕೊಂಡಿದ್ದ. ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ನೋ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ನೋ ಕಟ್ಕೊಂಡು ಏನಾಗಬೇಕಾಗಿದೆ ರೀ? ಅಮಾಯಕರು ಸತ್ತೋಗ್ತಾರೆ ಅಂತ ಅಷ್ಟೇ, ಅಮಾಯಕರು ಸತ್ತೋಗ್ತಾರೆ. ಇವನು ತಪ್ಪೇ ತಿಳ್ಕೊಂಡಿದ್ದ ಅನ್ಕೊಂಡ್ರು, ಯಾವನೂ ತಪ್ಪು ತಿಳ್ಕೊಂಡಿದ್ದಕ್ಕೆ ಇನ್ಯಾರೋ ಅಮಾಯಕರು ಯಾಕೆ ಸಾಯ್ಬೇಕು? ದ್ಯಾಟ್ ಈಸ್ ದ ಕನ್ಸರ್ನ್ ಅಷ್ಟೇ. ಇನ್ನೊಂದು ಕಡೆ ಅಲ್ಫಲಾ ಯೂನಿವರ್ಸಿಟಿಯ ಈ ಡಾಕ್ಟರ್ಗಳೆಲ್ಲ ದಕ್ಷಿಣ ಕಾಶ್ಮೀರದಲ್ಲಿ ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗು ಮೌಲ್ವಿಯ ನೇತೃತ್ವದಲ್ಲಿ ನಡೆದಿತ್ತು. ಫಸ್ಟ್ ಏನೋ ಅರೆಸ್ಟ್ ಆದ್ನಲ್ಲ ಇರ್ಫಾನ್, ಅವನ ನೇತೃತ್ವದಲ್ಲೇ ಮೀಟಿಂಗ್ ಆಗಿತ್ತು. ಒಂದೊಂದೇ ಸತ್ಯಗಳು ಹೊರಗೆ ಬರ್ತಾ ಇದ್ದಾವೆ. 4 ಜನ ಡಾಕ್ಟರ್ಗಳು ಅಲ್ಲಿ ಮೀಟಿಂಗ್ ಮಾಡಿ ಅಂತಿಮ ಆದೇಶವನ್ನು ಅವನಿಂದ ಪಡೆದಿದ್ರು. ಪಾಕಿಸ್ತಾನದ ಜೊತೆ ಇವರು ಮಾತಾಡಿದ್ರು ಅಂತ, ಜೈಷ್ ಎ ಮೊಹಮ್ಮದ್ನವ್ರ ಜೊತೆಗೆ ಮಾತಾಡಿದ್ರು. ಶೋಪಿಯಾನ್ನವನು ಇರ್ಫಾನ್, ಇವರ ಐಡಿಯಾ ಇದ್ದದ್ದೇ ಇಲ್ಲಿ ತನಕ ಯಾರ ಮೇಲೆ ಒಂದೂ ಕೇಸ್ ಇಲ್ವೋ ಅಂಥವ್ರನ್ನೇ ಟೆರರಿಸ್ಟ್ ಮಾಡಬೇಕು ಅಂತ. ಮುಂಚೆ ಎಲ್ಲೋ ಸಂಶಯದ ಮೇಲೆ ವಿಚಾರಣೆ ಆಗಿದೆ, ಅಲ್ಲಿ ಕಾಣಿಸ್ಕೊಂಡಿದ್ದ ಇಲ್ಲಿ ಕಾಣಿಸ್ಕೊಂಡಿದ್ದ ಅಂಥವರೆಲ್ಲ ಕ್ಲೀನಾಗಿರ್ಬೇಕು, ಬ್ಯಾಕ್ಗ್ರೌಂಡ್ ಕ್ಲೀನಾಗಿರ್ಬೇಕು, ಡೌಟ್ ಬರೋ ಹಂಗಿರಬಾರ್ದು, ಅಂಥವರನ್ನೇ ಟೆರರಿಸ್ಟ್ ಮಾಡುವ ಉದ್ದೇಶ ಇತ್ತು. ನೋಡಿ, ಟರ್ಕಿಗೆ ಹೋಗಿ ಬಂದರು ಇವರು. ಯಾರಿಗಾರು ಡೌಟ್ ಬರುತ್ತಾ ವೈಟ್ ಡಾಕ್ಟರ್ಗಳು ಹೋಗ್ತಾ ಇದ್ದಾರಪ್ಪ ಟರ್ಕಿಗೆ ಅಂತ? ಇವರು ಫ್ಲೈಟ್ ಹತ್ತಿದ್ರೆ ಸಪ್ರೇಟಾಗಿ ಮೆನ್ಷನ್ ಮಾಡಿಸ್ಕೊತಾರಲ್ಲ, ಡಾಕ್ಟರ್ ಯಾರು ಇದ್ರೆ ಮೆನ್ಷನ್ ಮಾಡಿ ಅಂತ. ಸ್ಪೆಷಲ್ ಟ್ರೀಟ್ಮೆಂಟ್ ಇವ್ರಿಗೆ ಇರುತ್ತೆ, ಡಾಕ್ಟರ್ಗಳಿಗೆ ಇರಬಾರ್ದು ಅಂತ ಹೇಳ್ತಿಲ್ಲ, ಅದ್ರ ಉದ್ದೇಶ ಬೇರೆ. ವಿಮಾನ ಆಕಾಶದಲ್ಲಿದ್ದಾಗ ಯಾರಿಗಾರ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆದರೆ ಆ ಡಾಕ್ಟರ್ಗಳ ಸಹಾಯಕ್ಕೆ ಬರ್ತಾರೆ ಅಂತ. ಇವ್ರನ್ನ ಆ ಸ್ಪೆಷಲ್ ಟ್ರೀಟ್ಮೆಂಟ್ನೊಂದಿಗೆ ಕರ್ಕೊಂಡೋಗಿದ್ರು ಏನು ವಿಮಾನಯಾನ ಕಂಪನಿಯವರು. ಆ ಅಲ್ಫಲಾ ಯೂನಿವರ್ಸಿಟಿ ಇತ್ತಲ್ಲ, ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದರು, ಇದಕ್ಕೂ ನಮಗೂ ಸಂಬಂಧ ಇಲ್ಲ, ನಾವು ಪ್ರೊಫೆಷ್ನಲ್ ಆಗಿ ನಡೆಸ್ತಾ ಇರೋರು. ಅದರ ಅಧ್ಯಕ್ಷ ಜವಾದ್ ಸಿದ್ದಿಕಿಯನ್ನು ಇಡಿಯವರು ಅರೆಸ್ಟ್ ಮಾಡಿದ್ದಾರೆ. ಈ ಅರೆಸ್ಟು ನೇರವಾಗಿ ಬಾಂಬ್ ಬ್ಲಾಸ್ಟಿಗೆ ಸಂಬಂಧಿಸಿದ್ದ? ವಿ ಡೋಂಟ್ ಹ್ಯಾವ್ ಅ ಕ್ಲಾರಿಟಿ. ಹಣದ ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದಂತೆ ವಶಕ್ಕೆ ಪಡೆಯಲಾಗಿದೆ ಅನ್ನೋದು ಖಚಿತ. ನಿನ್ನೆ ಅಲ್ಫಲಾ ಗ್ರೂಪ್ಗೆ ಸೇರಿದ 25 ಜಾಗಗಳ ಮೇಲೆ ಇಡಿ ದಾಳಿ ಮಾಡಿತ್ತು. ಕೋಟ್ಯಾಂತರ ರೂಪಾಯಿ ಟ್ರಸ್ಟ್ಗೆ ಸೇರಿದ ದುಡ್ಡನ್ನು ಫ್ಯಾಮಿಲಿ ಅಕೌಂಟ್ಗಳಿಗೆ ವರ್ಗಾವಣೆ ಮಾಡಿಕೊಂಡಿದ್ದು ಸಿಕ್ಕಿಬಿದ್ದಿತ್ತು. 2018ರಿಂದ 2025 ತನಕ 415 ಕೋಟಿ ರೂಪಾಯಿಗಳ ಅವ್ಯವಹಾರ ನಡೆದಿರಬಹುದು ಅಂತ ಒಂದು ಅಂದಾಜು ಸಿಗ್ತಾ ಇದೆ. 415 ಕೋಟಿ. ಈತನನ್ನು ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಇಡಿ ಅವರು ಪ್ರೊಡ್ಯೂಸ್ ಮಾಡಿದ್ರು. ಕೋರ್ಟು 13 ದಿನಗಳ ಕಾಲ ಇಡಿ ಕಸ್ಟಡಿಗೆ ಈತನನ್ನು ಕೊಟ್ಟಿದೆ. ಅಲ್ಫಲಾ ಗ್ರೂಪ್ನ ಅಧ್ಯಕ್ಷ. ಇನ್ನೊಂದು ಕಡೆ ಇದ್ರ ಮಧ್ಯದಲ್ಲಿ ಅದನ್ನು ಮರ್ತೇ ಬಿಟ್ಟಿದ್ದೀವಿ ನಾವು. ಒಂದೇ ದಿವಸ 2 ಟೆರರ್ ಮಾಡ್ಯೂಲ್ಗಳ ಅರೆಸ್ಟ್ ಆಗಿದ್ದು. ಒಂದು ಇದು, ಇನ್ನೊಂದು ಇದಕ್ಕಿಂತ ಖತರ್ನಾಕದು. ಈ ಹರಳೆಣ್ಣೆಯಿಂದ ರೈಸಿನ್ ಅನ್ನುವಂಥ ವಿಷವನ್ನು ತೆಗೆದು ಅದನ್ನು ದೇವಸ್ಥಾನದ ಪ್ರಸಾದಗಳಿಗೆ ಮಿಕ್ಸ್ ಮಾಡಿ ಮಾರಣ ಹೋಮ ಮಾಡುವ ಪ್ಲ್ಯಾನ್ ಮಾಡಿದ್ದ ಡಾಕ್ಟರ್ ಮೊಯುದ್ದೀನ್. ಈ ವಿಷಯ ಮರ್ತಾ ಬಿಟ್ಟಿದ್ದಾರೆ ಎಲ್ಲರೂ. ಗುಜರಾತ್ನಲ್ಲಿ ಈತ ಅರೆಸ್ಟ್ ಆದ. MBBS ಮಾಡೋದಕ್ಕೆ ಚೀನಾಕ್ಕೆ ಹೋಗಿದ್ನಂತೆ ಇವನು. ಅದೇನು ಕಲ್ತು ಬಂದನೋ ಏನೋ. ಇವನ ಜೊತೆಗೆ ಇನ್ನಿಬ್ಬರನ್ನ ಅರೆಸ್ಟ್ ಮಾಡಿದ್ರು. ಅದನ್ನೇ ಯಾಕೆ ಆರಿಸ್ಕೊಂಡ್ರು ಅಂದರೆ ಆ ರೈಸಿನ್ಗೆ ಬಣ್ಣ ರುಚಿ ಇರೋದಿಲ್ವಂತೆ. ಆ ಕಾರಣಕ್ಕಾಗಿ ಗೊತ್ತೇ ಆಗೋದಿಲ್ವಂಥದ್ದು. ಇರಲಿ, ಆ ವಿಷಯಕ್ಕೆ ಹೋಗೋದು ಬೇಡ ಈಗ. ಅದನ್ನು ಮಾಡೋದಕ್ಕೆ ಈತ ತಯಾರಿ ಮಾಡಿದ್ದ. NIAದವರು ವಿಚಾರಣೆ ನಡೆಸಿ ಏನೇನು ಬಾಯಿ ಬಿಡಿಸ್ಬೇಕು ಬಿಡಿಸಿ ಈತನನ್ನು ಜೈಲಿಗೆ ಬಿಟ್ಟು ಬಂದರು. ಜೈಲಿಗೆ ಹೋಗ್ತಾ ಇದ್ದಂತೆ ಒಳಗಿದ್ದವರು ಬಡ್ದಿದ್ದಾರೆ. ಅವನ್ನ ಬಡ್ದಿದ್ದಾರೆ. ಎಷ್ಟು ಅಂದರೆ ಕರ್ಕೊಂಬಂದು ಹೊರಗಡೆ ಮತ್ತೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡುವಷ್ಟು. ಸಬರ್ಮತಿ ಜೈಲಿಗೆ ಬಿಟ್ಟು ಬಂದಿದ್ದಾರೆ. ಗುಜರಾತ್ನಲ್ಲಿ ಈತ ಅರೆಸ್ಟ್ ಆಗಿತ್ತು. ಅಲ್ಲಿ ಜೈಲಿನೊಳಗಿದ್ದ ಕೈದಿಗಳೇ ಹೊಡೆದಿದ್ದಾರೆ. ಇದು ಆಶ್ಚರ್ಯ ಪಡುವಂಥದ್ದು ಏನಲ್ಲ. ನಾವೇನೋ ಕ್ರಿಮಿನಲ್ಗಳು ಅವರು ಇವರು ಅನ್ಕೊಂಡ್ರು ಅಲ್ಲೊಂದು ವಿಚಿತ್ರ ಮೆಂಟ್ಯಾಲಿಟಿ ಇರುತ್ತೆ. ಈ ಭಯೋತ್ಪಾದಕರನ್ನು ಸಹಿಸ್ಕೊಳ್ಳೋದಿಲ್ಲ ಒಳಗಡೆ ಇರುವ ಕೈದಿಗಳು.
ಜೈಲಿನೊಳಗೆ ಇವ್ರಿಗೆ ಸೆಕ್ಯೂರಿಟಿ ಕೊಡೋದೇ ಜೈಲಿನ ಅಧಿಕಾರಿಗಳಿಗೆ ಒಂದು ಚಾಲೆಂಜ್. ಇವ್ರನ್ನ ಪ್ರತ್ಯೇಕವಾಗಿ ಇಟ್ಟುಬಿಡ್ತಾರೆ, ಸಪ್ರೇಟಾಗಿ ಇಟ್ಟುಬಿಡ್ತಾರೆ, ಉಳಿದವ್ರು ಹೊಡಿತಾರೆ ಅಂತ. ಅದೇ ಕಾರಣ ಜೈಲಿನೊಳಗೆ ಹೆಂಗೆ ಸಿಂಡಿಕೇಟ್ಗಳು ತಯಾರಾಗ್ತವೆ ಅಂದರೆ, ಬೇರೆ ಬೇರೆ ಮಾಡ್ಯೂಲು, ಬೇರೆ ಬೇರೆ ಸಂಘಟನೆಗಳವ್ರನ್ನ ಅರೆಸ್ಟ್ ಮಾಡಿರ್ತಾರಲ್ಲ, ಎಲ್ಲರನ್ನೂ ಕರ್ಕೊಂಬಂದು ಒಂದು ಬ್ಯಾರಕ್ ಒಳಗೆ ಹಾಕ್ಬಿಡ್ತಾರೆ ಜೈಲಲ್ಲಿ. ಅಲ್ಲಿ ಇವ್ರದ್ದು ಬೇರೆದೇ ಸಂಸ್ಥಾನ ಆಗ್ಬಿಡುತ್ತದು. ಬ್ಯಾರಕ್ಕಿಗೆ ಹಸಿರು ಬಣ್ಣ ಬಡ್ಕೊಳ್ಳೋದೇನು, ಅಡುಗೆ ಮಾಡ್ಕೊಳ್ಳೋದೇನು, ನಮಾಜ್ ಟೈಮಿಗೆ ನಮಾಜ್ಗಳು, ಧರ್ಮ ಬೋಧನೆಗಳು, ಅದು ಬೇರೆಯೇ ವ್ಯವಸ್ಥೆ ಆಗ್ಬಿಡುತ್ತಲ್ಲಿ ಇವರಿಗೆ ಸೆಕ್ಯೂರಿಟಿ ಕೊಡೋದಕ್ಕೆ. ಒಂದು ಜೈಲಿನೊಳಗೆ ನಾನು ಸಾಮಾನ್ಯವಾಗಿ ಕ್ರೈಮ್ ರಿಪೋರ್ಟಿಂಗ್ ಅನುಭವದಲ್ಲಿ ನೋಡಿದಂಗೆ ಟೆರ್ರಿಸ್ಟ್ಗಳನ್ನು ಹೊಡಿತಾರೆ. ಇನ್ನೊಂದು ರೇಪ್ ಮಾಡಿದವ್ರನ್ನ, ಸ್ಪೆಷಲಿ ಮಕ್ಕಳ ಮೇಲೆ ರೇಪ್ ಮಾಡಿ ಏನು ಒಳಗೆ ಹೋಗ್ತಾರಲ್ಲ ಅವ್ರನ್ನೂ ಬಡಿತಾರೆ, ಒಳಗೆ ಸಮ ಬಡಿತಾರಲ್ಲಿ. ಹಿಂಗೆ ಹೊಡೆದಿದ್ದಾರೆ, ಇವನನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಜೈಲರ್ ಬಂದು ಏನಾದರೂ ಮೊಯುದ್ದೀನನ್ನು ಸೇವ್ ಮಾಡದೆ ಹೋಗಿದ್ರೆ ಹೆಣನೇ ಬೀಳ್ತಿತ್ತಂತೆ ಒಂದು, ಅಷ್ಟರ ಮಟ್ಟಿಗೆ ಸಿಟ್ಟಿಗೆದ್ದು ಹೊಡೆದಿದ್ದಾರೆ. ಮುಂದಿನ ಸುದ್ದಿ, ಅಮೇರಿಕದಿಂದ ಗ್ಯಾಂಗ್ಸ್ಟರ್ ಅನ್ಮೋಲ್ ಬಿಷ್ಣೋಯ್ ಭಾರತಕ್ಕೆ ಗಡೀಪಾರಾಗಿದ್ದಾನೆ 200 ಜನರ ಜೊತೆಗೆ. ಅಂದರೆ ಅಕ್ರಮವಾಗಿ ಅಮೇರಿಕಕ್ಕೆ ಹೋಗಿದ್ದ 200 ಭಾರತೀಯರ ಜೊತೆಗೆ ಅನ್ಮೋಲ್ ಬಿಷ್ಣೋಯಿಯನ್ನು ಗಡೀಪಾರು ಮಾಡಲಾಗಿದೆ. ಇದನ್ನು ಫೆಸಿಲಿಟೇಟ್ ಮಾಡಿದ್ದು NIA ಗೆ ಈತ ಮೋಸ್ಟ್ ವಾಂಟೆಡ್ ಆಗಿದ್ದ. ಅಲ್ಲಿ ಅಮೇರಿಕಕ್ಕೆ ಇವನು ಹೋಗಿದ್ದೇ ಫೇಕ್ ಪಾಸ್ಪೋರ್ಟ್ ಇಟ್ಕೊಂಡು 2021ರಲ್ಲಿ. ಇಂಡಿಯಾದಿಂದ ನೇಪಾಳಕ್ಕೆ ಹೋಗ್ತಾನೆ, ನೇಪಾಳದಿಂದ ಐ ಥಿಂಕ್ ಸೌದಿಗೆ ಹೋಗ್ತಾನೆ, ಅಲ್ಲಿಂದ ಕೀನ್ಯಾಕ್ಕೆ ಹೋಗ್ತಾನೆ, ಕೀನ್ಯಾದಿಂದ ಅಮೇರಿಕದೊಳಗೆ ಎಂಟ್ರಿ ಆಗಿಬಿಡ್ತಾನೆ. ಅಮೇರಿಕ ಯಾವಾಗ ಅಕ್ರಮ ವಲಸಿಗರನ್ನ ಹೊರಗೆ ಹಾಕುವ ಒಂದು ಕ್ಯಾಂಪೇನನ್ನು ಶುರು ಮಾಡ್ತಲ್ಲ, NIAದವ್ರು ಅಮೇರಿಕದಾಗ ಹೇಳ್ತಾರೆ ಉಳಿದವ್ರನ್ನೆಲ್ಲ ಹೊರಗೆ ಹಾಕೊಳ್ಳಿ, ಬಟ್ ಅನ್ಮೋಲ್ ಬಿಷ್ಣೋಯ್ ಒಬ್ಬ ನಿಮ್ಮಲ್ಲೇ ಇದ್ದಾನೆ, ಅವನು ಫೇಕ್ ಪಾಸ್ಪೋರ್ಟ್ ಮೇಲೆ ಅಕ್ರಮವಾಗಿ ಒಳಗೆ ಬಂದಿದ್ದಾನೆ, ಇವನನ್ನೊಬ್ಬನ ಅರೆಸ್ಟ್ ಮಾಡಿ ಕಳಿಸ್ಬಿಡಿ ಇಂಡಿಯಾಗೆ ಅಂತ. ಈ ಇಡೀ ಪ್ರಕ್ರಿಯೆಯನ್ನು ಫೆಸಿಲಿಟೇಟ್ ಮಾಡೋದಕ್ಕೆ NIA ಅಧಿಕಾರಿಗಳು ಸ್ವತಃ ಅಮೇರಿಕಕ್ಕೆ ಹೋಗಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಅನ್ಮೋಲ್ ಬಿಷ್ಣೋಯ್ ಮೋಸ್ಟ್ ವಾಂಟೆಡ್. ಬಾಬಾ ಸಿದ್ದಿಕಿ, ಸಿದ್ದು ಮೋಸೆವಾಲಾ ಸೇರಿದಂತೆ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಇವನೇ ಮಾಡಿಸಿದ್ದು. ಸಲ್ಮಾನ್ ಖಾನ್ ಮನೆ ಹೊರಗೆ ಫೈರಿಂಗ್ ಆಯ್ತಲ್ಲ, ಅದನ್ನು ಮಾಡಿಸಿದ್ದು ಈತನೇ, ಅನ್ಮೋಲ್ ಬಿಷ್ಣೋಯ್. ಅದನ್ನು ಮಾಡಿಸುವ ಮೂಲಕ ಒಂದು, ನಾವು ಬಿಷ್ಣೋಯ್ ಸಮುದಾಯದವರು ಸಲ್ಮಾನ್ ಖಾನ್ ಕೃಷ್ಣ ಮೃಗವನ್ನು ಕೊಂದಿದ್ದ, ಆ ಕಾರಣಕ್ಕೆ ಇದನ್ನು ಮಾಡಿಸಿದ್ವಿ ಅಂತ ಹೇಳೋದು. ಇನ್ನೊಂದು ಗೊತ್ತಲ್ಲ, ಸಲ್ಮಾನ್ ಖಾನ್ ಮೇಲೆ ಫೈರಿಂಗ್ ಮಾಡಿಸಿದವನು ನಾನೇ, ದುಡ್ಡು ಕೊಡಿ ಅಂತ. ಅಂದರೆ ಎಕ್ಸ್ಟಾರ್ಷನ್ನಿನ ಉದ್ದೇಶ ಕೂಡ ಇರುತ್ತೆ. ಪಂಜಾಬ್ನಲ್ಲಿ ಫಜಿಲ್ಕಾ ಅನ್ನುವ ಜಿಲ್ಲೆಯವನಿವನು. ಲಾರೆನ್ಸ್ ಬಿಷ್ಣೋಯ್ಯ ತಮ್ಮ 2021ನಲ್ಲಿ ಇಂಡಿಯಾದಿಂದ ಹೊರಗೆ ಬಿದ್ದಿರ್ತಾನೆ, ನೇಪಾಳಕ್ಕೆ ಹೋಗ್ತಾನೆ, ನೇಪಾಳಕ್ಕೆ ಗಡಿ ದಾಟ್ಕೊಂಡು ಹೋಗ್ಬಿಡ್ಬೋದು. ಅಲ್ಲಿಂದ ದುಬೈಗೆ ಹೋಗ್ತಾನೆ, ದುಬೈಯಿಂದ ಕೀನ್ಯಾಕ್ಕೆ ಹೋಗ್ತಾನೆ, ಕೀನ್ಯಾದಿಂದ ಅಮೇರಿಕಾ ಎಂಟ್ರಿ ಆಗಿರ್ತಾನೆ, ಎಲ್ಲ ಫೇಕ್ ಪಾಸ್ಪೋರ್ಟ್ ಇಟ್ಕೊಂಡು. ಆ ಕಾರಣಕ್ಕೆ ಅಮೇರಿಕಾದಲ್ಲಿ ಈತನನ್ನು ಅರೆಸ್ಟ್ ಮಾಡಲಾಗುತ್ತೆ. ಇದೇ ವರ್ಷ ಕ್ಯಾಲಿಫೋರ್ನಿಯಾದಲ್ಲಿ ಅನ್ಮೋಲ್ ಬಿಷ್ಣೋಯನ್ನು ಅರೆಸ್ಟ್ ಮಾಡಿ ಜೈಲಿನಲ್ಲಿ ಇಟ್ಟಿರ್ತಾರೆ. NIA ಅಧಿಕಾರಿಗಳು ಹೋಗಿ ಅದನ್ನು ಫೆಸಿಲಿಟೇಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ, ಈಗ ವಶಕ್ಕೆ ತಗೊಂಡಿದ್ದಾರೆ. 18 ಕೇಸ್ ಇದ್ದಾವೆ ಇವನ ಮೇಲೆ. 10 ಲಕ್ಷ ರೂಪಾಯಿ ಇವನಿಗೆ ಬಹುಮಾನವನ್ನು ಘೋಷಿಸಲಾಗಿತ್ತು. ಇವನನ್ನು ಹಿಡಿದು ಕೊಟ್ಟರೆ ಅಥವಾ ಹಿಡಿಯೋದಕ್ಕೆ ಸಹಾಯವಾಗುವಂಥ ಮಾಹಿತಿ ಕೊಟ್ಟರೆ 10 ಲಕ್ಷ ಬಹುಮಾನ ಕೊಡ್ತೀವಿ ಅಂತ NIA ಘೋಷಣೆ ಮಾಡಿತ್ತು. ಹಿಡ್ಕೊಂಡು ಬಂದಿದ್ದಾರೆ. ಇನ್ನು ಮುಂದೆ ವಿಚಾರಣೆ ಶುರುವಾಗುತ್ತೆ. ಈ ರೀತಿಯ ಫೈರಿಂಗ್ಗಳು, ಎಕ್ಸ್ಟಾರ್ಷನ್ ಮಾಫಿಯಾ ಕಡಿಮೆ ಆದರೆ ಒಳ್ಳೆಯದು. ಈ ಪುರುಷೋತ್ತಮ ಬಿಳಿಮಲೆ ಅವ್ರದ್ದೊಂದು ಸುದ್ದಿ ಇತ್ತು, ಬಟ್ ಟೈಮ್ ಮುಗಿತಾ ಇದೆ, ಏನು ಹೇಳಲೇಬೇಕಾದಂಥ ಸುದ್ದಿ ಅಲ್ಲ. ಇರಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತಾರೆ, ಅಂಥ ಕೆಲಸವನ್ನು ಪುರುಷೋತ್ತಮ ಬಿಳಿಮಲೆ ಅವರು ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಭಾಷಣದಲ್ಲಿ. ನೋಡಿದ್ದೀರಿ ಸುದ್ದಿ ಬೆಳಗ್ಗೆಯಿಂದ, ಮತ್ತೇನು ಹೇಳಬೇಕಾಗಿಲ್ಲ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.